ಸೊ ಇದರಲ್ಲಿ ಬಹಳ ಮುಖ್ಯವಾಗಿ ಕಾಂಟ್ರಾಕ್ಟ್ ಸಿಸ್ಟಮ್ಸ್ ಬಗ್ಗೆ ನಾವು ಮಾತಾಡ್ತಾ ಹೋದ್ವಿ. ಕಾಂಟ್ರಾಕ್ಟ್ ಅಂದ್ರೇನು, ಕಾಂಟ್ರಾಕ್ಟರ್ ಅಂದ್ರೇನು, ಕಾಂಟ್ರಾಕ್ಟ್ ಸಿಸ್ಟಮ್ಸ್ ಅದು ಬಹಳ ಮುಖ್ಯವಾಗಿ ಅದು ಕಾಂಟ್ರಾಕ್ಟ್ ಸಿಸ್ಟಮ್ ಬಗ್ಗೆನೆ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದ್ವಿ. ಹಾಗಾಗಿ ಅದ್ರ ಕಂಪ್ಯಾರಿಸನ್ ನಿಮಗೆ ಗೊತ್ತಿದೆ, ಯಾವ ಮೆಥಡ್ ಬೆಸ್ಟ್ ಇದೆ, ಅಥವಾ ಪ್ರಾಕ್ಟೀಸ್ ಅಲ್ಲಿ ಇವತ್ತು ಒಂದು ಪಬ್ಲಿಕ್ ಸೆಕ್ಟರ್ ಅಲ್ಲಿ ಹೇಗೆ ಪ್ರೈವೇಟ್ ಆಗಿ ಕೆಲಸ ಮಾಡುವಾಗ ಒಬ್ರು ಕಾಂಟ್ರಾಕ್ಟರ್ ಆಗಿ ಯಾವ ಮೆಥಡ್ ಕರೆಕ್ಟ್ ಇದೆ, ಜನ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲ ಅಂತ ಅಂದ್ರೆ ಗವರ್ನಮೆಂಟ್ ವರ್ಕ್ ಗಳಿಗೆ ಯಾವ ಮೆಥಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹೀಗಾಗಿ ನಾವು ಯಾವ್ದು ಸರಿ ತಪ್ಪು, ಯಾವುದ್ರಲ್ಲಿ ಹೆಚ್ಚು ಲಿಟಿಗೇಷನ್ಸ್ ಬರೋದಿಲ್ಲ ಅಥವಾ ಕಂಪ್ಲೇಂಟ್ಸ್ ಇಲ್ಲ, ಓನರು ಖುಷಿಯಿಂದ ಇರ್ತಾರೆ ಆ ಒಂದು ಮೆಥಡ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಅದನ್ನು ಕೂಡ ನಾವು ಮುಂದಕ್ಕೆ ನೋಡ್ತಾ ಬಂದಂಗೆ ನಮ್ಮ ಸಿಲೆಬಸ್ ಅನುಸಾರ ಕೂಡ ನಾವು ಸೊ ಕಾಂಟ್ರಾಕ್ಟ್ ಅಂದ್ರೆ ಡೆಫಿನೇಷನ್ಸ್, ಟೈಪ್ ಆಫ್ ಕಾಂಟ್ರಾಕ್ಟ್, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ತನಕನೂ ಮಾತಾಡಿ. ನಾವ್ ಇದು 3 ಹಂತಗಳನ್ನ ಮಾತಾಡಿ, ಇದ್ರಲ್ಲಿ ತುಂಬಾ ಇದೆ ಮಾತಾಡ್ಲಿಕ್ಕೆ. ಸೊ ಈ ಹಂತಗಳನ್ನ ದಾಟಿ ಮುಂದಕ್ಕೆ ಟೆಂಡರ್ ಪ್ರೊಸೀಜರ್ಸ್ ಬಗ್ಗೆ ಮಾತಾಡ್ಬೇಕಾಗುತ್ತೆ. ಆಗ ಟೆಂಡರ್ ಅಂದ್ರೆ ಏನು, ಟೆಂಡರ್ ಪ್ರೊಸೀಜರ್ಸ್ ಏನು, ಟೆಂಡರ್ಗಿಂತ ಮುಂಚೆ ಪ್ರಿಪರೇಷನ್ಸ್ ಏನ್ ಮಾಡ್ಕೊಂತ ಇದ್ದೀವಿ ಅದನ್ನ ನಾವು ಮಾತಾಡ್ತಾ ಇದ್ದೀವಿ. ಈಗ ಅದಾದ್ಮೇಲೆ ಟೆಂಡರ್ಗೆ ಹೋಗ್ಬೇಕಾಗತ್ತೆ. ಸೊ ಟೆಂಡರ್ ಪ್ರಿಪರೇಷನ್ಸ್ ಬಂದ್ರು ನಾನೇ ಮಾತಾಡಿದ್ವಿ. ಟೆಂಡರ್ ಡಾಕ್ಯುಮೆಂಟ್ ಅಂದ್ರೆ ಏನು, ಆ ಡಾಕ್ಯುಮೆಂಟ್ ಅಲ್ಲಿ ಏನೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಸೊ ನಾವು ಮಾತಾಡಿದ್ವಿ. ಏನು ಕನ್ಸ್ಟ್ರಕ್ಷನ್ ಸ್ಟೇಜಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಆ ಕನ್ಸ್ಟ್ರಕ್ಷನ್ ಸ್ಟೇಜಸ್ ಅಲ್ಲಿ ಯಾವ ಹಂತಗಳು ಬರುತ್ತೆ. ಸೊ ಈ ಹಂತಗಳಲ್ಲಿ ಬಹಳ ಮುಖ್ಯವಾಗಿ ನಾವು ಕನ್ಸ್ಟ್ರಕ್ಷನ್ಗೆ ಹೋಗಕ್ಕಿಂತ ಮುಂಚೆ ಬರುವಂತಹ ಹಂತಗಳನ್ನ ಪ್ರೀ ಕನ್ಸ್ಟ್ರಕ್ಷನ್ ಸ್ಟೇಜ್ ಅಂತ ಕರಿತಾ ಇದೀವಿ. ಟೆಂಡರ್ ಲೆವೆಲ್ಗೆ ನಾವು ಹೋಗಿದ್ವಿ. ಅಂದ್ರೆ ಕಾಂಟ್ರಾಕ್ಟ್ ಕೂಡ ಗೊತ್ತಾಯ್ತು. ಕಾಂಟ್ರಾಕ್ಟ್ ಅಂದ್ರೆ ಏನು, ಕಾಂಟ್ರಾಕ್ಟರ್ ಅಂದ್ರೆ ಯಾರು, ಕಾಂಟ್ರಾಕ್ಟ್ ಸಿಸ್ಟಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದ್ರ ಬಗ್ಗೆ ಕಂಪ್ಯಾರಿಸನ್ಸ್ ಕೂಡ ಮಾಡಿದ್ವಿ. ಮತ್ತೆ ನಾವು ಟೆಂಡರ್ ಬಗ್ಗೆನೂ ತಿಳ್ಕೊಂತೇವೆ. ಟೆಂಡರ್ ಪ್ರೋಸೆಸ್ಗೆ ಎಂಟರ್ ಆಗ್ತಾ ಇದ್ವಿ. ಸೊ ನಾವು ಯಾವ್ದೋ ಒಂದು ಕೆಲಸನ, ಈಗ ನಿರ್ದಿಷ್ಟವಾದ ಒಂದು ಕನ್ಸ್ಟ್ರಕ್ಷನ್ ವರ್ಕ್ ಅನ್ನ ಯಾರಿಗಾರು ಒಬ್ರು ಕಾಂಟ್ರಾಕ್ಟರ್ಗೆ ಇಂಟ್ರೆಸ್ಟ್ ಮಾಡ್ಬೇಕು. ಇಂಟ್ರೆಸ್ಟ್ ಮಾಡಿ ಅವ್ನು ವಹಿಸಿ ಆ ಕೆಲಸವನ್ನ ನಾವು ಪೂರ್ಣಗೊಳಿಸ್ಕೋಬೇಕು. ಆ ವಹಿಸುವಂತ ಕೆಲಸ ಇದೆಯಲ್ಲ, ಕಾಂಟ್ರಾಕ್ಟರ್ಗೆ ವಹಿಸುವಂತ ಕೆಲಸ ಇದೆಯಲ್ಲ, ಆ ದ process of entrusting the contract to the contractor to execute some construction activity or to take up the construction. That is what is called as tendering procedure. It's not a tendering procedure. ಟೆಂಡರಿಂಗ್ ಪ್ರೋಸೆಸ್ ಅಲ್ಲೇ ನಾವು ಇಂಟ್ರೆಸ್ಟ್ ಮಾಡ್ಬೇಕು. ಸೊ ಕಾಂಟ್ರಾಕ್ಟ್ ಅನ್ನೋದು ಗೊತ್ತಿದೆ, ಯಾವ ಕಾಂಟ್ರಾಕ್ಟ್ ಮೆಥಡ್ ಅಲ್ಲಿ ನಾವು ಈ ಒಂದು ಟೆಂಡರ್ ನ ಕಾಲ್ ಫಾರ್ ಮಾಡ್ಬೇಕು ಅಥವಾ ವಹಿಸ್ಬೇಕು ಕೆಲಸನ ಕಾಂಟ್ರಾಕ್ಟರ್ಗೆ ಅನ್ನೋದ್ರ ಬಗ್ಗೆ ತಿಳುವಳಿಕೆ ಇದೆ. ಸೊ ಐದರ್ ವಿ ಹ್ಯಾವ್ ಟು ಗೋ ವಿತ್ ದ ಲಂಪ್ ಸಮ್ or with the item rate or with the cost plus percentage or with the labor contract. So whatever it may be the type of the contract for that matter. So we are aware of the different types of the contract systems, and also we know the advantages, disadvantages. So actually department is concerned, so government department is concerned, they will go with the item rate contract. So generally the contract estimates are prepared, or project cost will be worked out on the basis of the schedule of rates of the concerned circle. Okay, tendering is nothing but it is the stage so where exactly we are entrusting the construction work to the contractor. That procedure is called tendering ಅಥವಾ tender process. ಕನ್ಸ್ಟ್ರಕ್ಷನ್ ಬಗ್ಗೆ ನಿಮ್ಗಾಗ್ಲೇ ನಾನಾಗ್ಲೇ ಹೇಳ್ದಂಗೆ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಯಲ್ಲಿ ಫೌಂಡೇಶನ್, ಈ ಸಬ್ಜೆಕ್ಟ್ ಅಲ್ಲಿ ಫೌಂಡೇಶನ್ ಹೆಂಗ್ ಹಾಕ್ತಿರಿ ಅಂತ ಹೇಳ್ಕೊಡಲ್ಲ. ಸೊ ಗೋಡೆ ಹೇಗ್ ಕಟ್ತೀರಿ ಅಂತ ಹೇಳ್ಕೊಡಲ್ಲ. ಸೊ ನಾವು ಅದನ್ನ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿಲಿ ಓದಿದ್ದೀವಿ, ಅದನ್ನ ತಿಳ್ಕೊಂಡಿದ್ವಿ. ಬಟ್ ಇಲ್ಲಿ ಕಂಟ್ರೋಲ್ ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಆಕ್ಟಿವಿಟಿನ ಸೂಪರ್ವೈಸ್ ಮಾಡ್ತೀವಿ. ಸೂಪರ್ವೈಸ್ ಮಾಡುವಾಗ ಸೊ ಇನ್ಸ್ಪೆಕ್ಷನ್ಸ್ ಇರುತ್ತೆ. ಆ ಇನ್ಸ್ಪೆಕ್ಷನ್ಸ್ ಹೇಗ್ ಮಾಡ್ತೀವಿ, ಇನ್ಸ್ಪೆಕ್ಷನ್ಸ್ ಮಾಡುವಾಗ ಕ್ವಾಲಿಟಿ ಕಂಟ್ರೋಲ್ ನ ಹೇಗೆ ಸೂಪರ್ವೈಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕನ್ಸ್ಟ್ರಕ್ಷನ್ ಮೆಥಡಾಲಜಿ ನಿಮ್ಗೆ ಗೊತ್ತಿದೆ, ಬಟ್ ಸೂಪರ್ವೈಸ್ ಮಾಡುವಾಗ ಅದ್ರ ಕ್ವಾಲಿಟಿ ಅಶ್ಯೂರೆನ್ಸ್ ಹೇಗ್ ಮಾಡ್ಕೊಂತೀರಿ ಅನ್ನೋದನ್ನ ನಾವು ಈ ಒಂದು ಸಬ್ಜೆಕ್ಟ್ ಅಲ್ಲಿ ಓದ್ತೀವಿ. ಒಬ್ರು ಕಾಂಟ್ರಾಕ್ಟ್ ಕೊಡ್ಬೇಕು ಅಂತ ಅಂದ್ರೆ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು, ಜನರಲ್ ಕಂಡೀಷನ್ಸ್ ಫಾರ್ ಕಾಂಟ್ರಾಕ್ಟ್ ಏನು ಅಂತ ಮಾತಾಡಿದ್ವಿ. ಅಂತ ಅಂದ್ರೆ ಇನ್ನೂ ಒಂದ್ಸರಿ ರಿಪೀಟ್ ಮಾಡೋದಾದ್ರೆ, ರೇಟ್ ಅನ್ನ ಕಾಂಟ್ರಾಕ್ಟರ್ ಏನ್ ಇಲಾಖೆ ಕೊಟ್ಟಿದೆ, ರೇಟ್ಸ್ ಸ್ಪೆಸಿಫಿಕೇಶನ್ಸ್ ಅಥವಾ ಎಸ್ಟಿಮೇಟ್ ಅಲ್ಲಿ ಏನ್ ಕೊಟ್ಟಿದೀವಿ ಅಥವಾ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅನ್ನು ಒಪ್ಕೊಳ್ಳೋಂಗಿರ್ಬೇಕು.
ಅವನು ಕೆಲಸ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಒಂದು 10% ಸೆಕ್ಯೂರಿಟಿ ಡಿಪಾಸಿಟ್, 5% ಅದು ಡಿಪಾರ್ಟ್ಮೆಂಟ್ ವಿಲ್ ಟೆಲ್. ಸೊ ಡಿಪೆಂಡ್ಸ್ ಆನ್ ದಿ departmental discretionary power. So either it is 10% or 2%. So it depends. Contractor should complete the work within time. Stipulated one time ಒಳಗಡೆ ಕಂಪ್ಲೀಟ್ ಮಾಡಬೇಕು. ದ ಕಾಸ್ಟ್ ಆಫ್ ಮೆಟೀರಿಯಲ್ ಏನಾದ್ರು ಕೊಟ್ರೆ ಡಿಪಾರ್ಟ್ಮೆಂಟ್ ಇನ್ ಸಪ್ಲೈ ಇದ್ರೆ ಅದೆಷ್ಟು ಏನು ಬರ್ತಿರ್ತಾರೆ. ಎಕ್ವಿಪ್ಮೆಂಟ್ ಕೊಟ್ರೆ ಅದಕ್ಕೆ ಏನು ಅವರ್ಲಿ ಬಾಡಿಗೆ ಎಷ್ಟು ಅಥವಾ ರೆಂಟ್ ಎಷ್ಟು ಅನ್ನೋದ್ರ ಬಗ್ಗೆ ನಮೂದನೆ ಆಗಿರುತ್ತೆ. ಅದನ್ನ ಕಾಂಟ್ರಾಕ್ಟರ್ ಒಪ್ಕೋಬೇಕು. ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಸ್ಟ್ರಿಕ್ಟ್ ಆಗಿ ಸ್ಪೆಸಿಫಿಕೇಶನ್ಸ್ ಅಥವಾ ಡ್ರಾಯಿಂಗ್ಸ್ ಅಲ್ಲಿ ಏನ್ ಕೊಟ್ಟಿದೀವಿ, ಪ್ಲಾನ್ ಅಲ್ಲಿ ಏನ್ ಕೊಟ್ಟಿದೀವಿ, ಆ ಸ್ಪೆಸಿಫಿಕೇಶನ್ಸ್ ಎಲ್ಲ ಫಾಲೋ ಮಾಡ್ಬೇಕು. ಕನ್ಸ್ಟ್ರಕ್ಷನ್ ಅಲ್ಲಿ ಅವನೇನಾದ್ರೂ ಸರಿಯಾಗಿ ಮಾಡಿಲ್ಲ, ಕೆಲಸ ಮಾಡ್ಲಿಲ್ಲ ಅಂದ್ರೆ ಅವನನ್ನ ಟರ್ಮಿನೇಟ್ ಮಾಡಕ್ಕೆ ನಮ್ಗೆ ಅಧಿಕಾರ ಇದೆ. ಸೊ ನಾವು ಇನ್ಸ್ಪೆಕ್ಷನ್ ಯಾವಾಗ ಮಾಡ್ತೀವಿ ಅವಾಗ ವರ್ಕ್ ಸೈಟ್ ಅನ್ನ ಓಪನ್ ಇಟ್ಟಿರ್ಬೇಕು ಅಥವಾ ಕೋಆರ್ಡಿನೇಟ್ ಮಾಡ್ಬೇಕು ನಾವು. ಅದರ್ ದನ್ ಟೆಂಡರ್, ನಾವು ಏನೇ ಟೆಂಡರ್ ಅಲ್ಲಿ ಎಸ್ಟಿಮೇಟ್ ಅಲ್ಲಿ ನಮೂದನೆ ಮಾಡ್ತೀವಿ ಅದಕ್ಕಿಂತ ಬೇರೆ ಯಾವ್ದಾದ್ರು ಮಾಡಿದ್ರೆ, ನಾನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಸೊ ಅದು ಬೇರೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ಆ ಕೆಲಸಗಳಿಗೆ ಶೆಡ್ಯೂಲ್ ಆಫ್ ರೇಟ್ಸ್ ಏನಿದೆ ಅದ್ರ ಪ್ರಕಾರ ನಾವು ಪೇಮೆಂಟ್ ಮಾಡ್ತೀವಿ. ಒಂದ್ ವೇಳೆ ಅವನು ಕಾಂಟ್ರಾಕ್ಟರ್ ನಾವು ಏನಾದ್ರೂ ಒಂದು ಹೇಳಿ ಟೈಮ್ನಲ್ಲಿ ಕೆಲಸ ಮಾಡ್ಲಿಲ್ಲ ಅಂತಲೋ ಅಥವಾ ಏನಾದ್ರೂ ಲೇಬರ್ಗೆ ಡ್ಯಾಮೇಜ್ ಆಯ್ತು ಅಂತಲೋ, ಕೆಲಸ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾಯ್ತು ಅಂತಲೋ ಅಥವಾ ಮೆಟೀರಿಯಲ್ ಈ ತರ ಸಂದರ್ಭಗಳಲ್ಲಿ ನಾವು ಕಾಂಪನ್ಸೇಷನ್ ಕೊಡ್ಲಿಕ್ಕೆ ರೆಡಿ ಇಲ್ಲ, ದುಡ್ಡು ಲಾಸ್ ಆಯ್ತು ಅಂತ ಅಂದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ ನಾವು ಅನ್ನೋದ್ರ ಬಗ್ಗೆ ಮಾತಾಡಿದೀವಿ. ಸ್ಪೆಷಲ್ ಕನ್ಸಿಡರೇಷನ್ಸ್ ಅಂದ್ರೆ ಟ್ಯಾಕ್ಸಸ್, ರಾಯಲ್ಟೀಸ್ ಏನೋ ಇತ್ತು ಅಂತಂದ್ರೆ ನಾವು ಕೊಡೋದಿಲ್ಲ, ನೀವೇ ಕಟ್ಕೋಬೇಕಣಪ್ಪ ಅಂತ ಹೇಳ್ತಾ ಇದ್ವಿ. ಇದು ಕಂಡೀಷನ್ಸ್, ನಾವು ಮಾಡ್ತಿರೋ ಕಂಡೀಷನ್ಸ್. ನಾವ್ ಯಾಕೆಂತಂದ್ರೆ ನಾವು ಇದನ್ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಒಂದು ಕಾಂಟ್ರಾಕ್ಟ್ ಕೊಡ್ತಾ ಇದೀವಿ. ಕೊಡಕ್ಕಿಂತ ಮುಂಚೆ ಇವೆಲ್ಲ ಹೇಳ್ತಾ ಇದೀವಿ ನಾವು. ಅದನ್ನೇ ಅವ್ರು ಹೇಳ್ತಿರೋದು ಜನರಲ್ ಕಂಡೀಷನ್ಸ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ಏನು ಅದ್ರ ಬಗ್ಗೆ ಕೇಳ್ತೀವಿ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಂದ್ರೆ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ಸೊ ಹೀಗಾಗಿ ಸೊ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನೆಸಿಟಿ ಯಾಕೆ, ಏನ್ ಬೇಕು? ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇಲ್ದೇನೆ ಕೆಲಸ ಮಾಡಕ್ ಆಗಲ್ವಾ ಸರ್ ಹಂಗೆ ಬಾಯಿ ಮಾತಲ್ಲಿ? ಸೊ ಓರಲಿ ವಿ ಕ್ಯಾನ್ ಸೇ ದಟ್. ಸೊ ಐ ಆಮ್ ಅಗ್ರೀಡ್ ಟು ಡೂ ದ ಟೇಕ್ ಅಪ್ ದ ಕನ್ಸ್ಟ್ರಕ್ಷನ್ ವರ್ಕ್ ಅಂಡ್ ಆಲ್ಸೋ ದ ಓನರ್ ಕ್ಯಾನ್ ಆಲ್ಸೋ ಮೇಕ್ ದ ಪೇಮೆಂಟ್ ಓರಲಿ. ಸೊ ನಾನು ಅವತ್ತು ಅಷ್ಟು ಕೊಟ್ಟಿದ್ದೇನೆ, ಇವತ್ತು ಮುಂದಕ್ಕೆ ಇಷ್ಟು ಕೊಡ್ತೀನಿ, ಮಾಡ್ಕೊಂಡು ಹೋಗ್ರಿ ಅಂತ ಮಾಡ್ಬೋದು. ಮಾಡಕ್ ಆಗಲ್ವ ಅಂದ್ರೆ ಮಾಡ್ಬೋದು. ಬಟ್ ಇಟ್ ಇಸ್ ನಾಟ್ ಫೇರ್, ಇಟ್ ಇಸ್ ನಾಟ್ ಗುಡ್, ಇಟ್ ಇಸ್ ನಾಟ್ ಸೇಫ್. ಸೇಫ್ಟಿ ಇರೋದಿಲ್ಲ. ಕನ್ಸ್ಟ್ರಕ್ಷನ್ ಅಲ್ಲಿ ಬಹಳ ಮುಖ್ಯವಾಗಿ ಹಣನೇ ಇರ್ತದೆ. ಇದರಿಂದಾಗಿ ನಾವು ಕನ್ಸ್ಟ್ರಕ್ಷನ್ ನಾವು ಹ್ಯಾಂಡಲ್ ಮಾಡ್ಬೇಕು ಅಂತ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಇರೋದ್ರಿಂದ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಓನರ್ ಜಾಸ್ತಿ ಕಾಂಟ್ರಾಕ್ಟರ್ ಕೊಟ್ರೆ ಓನರ್ ರಿಸ್ಕ್ ಜಾಸ್ತಿ, ಯಾಕೆಂದ್ರೆ ಅವ್ನಿಗೆ ಟೆನ್ಷನ್ ಆಗ್ತಾ ಇರ್ತದೆ, ನಾನು ದುಡ್ಡು ಕೊಟ್ಬಿಟ್ಟಿದೀನಿ ಅಂತ. ಕಾಂಟ್ರಾಕ್ಟರ್ಗೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಟೆನ್ಷನ್ ಆಗ್ತಾ ಇರ್ತದೆ, ನಂಗೆ ದುಡ್ಡು ಕೊಡ್ತಾನಪ್ಪ ಕೊಡಲ್ವಾ ಅಂತ ಹೇಳಿ ಓನರ್. ಸೊ ಇದರಿಂದ ರಿಸ್ಕ್ ಅನ್ನೋದು ಇಬ್ಬರಿಗೂ ಇರುತ್ತೆ. ಸೊ ಕಾಂಟ್ರಾಕ್ಟರ್ ಆಸ್ ವೆಲ್ ಆಸ್ ದಿ ಓನರ್ ಹ್ಯಾಡ್ ರಿಸ್ಕ್ ರಿಗಾರ್ಡಿಂಗ್ ವಿತ್ ದ ಫೈನಾನ್ಷಿಯಲ್ ಮ್ಯಾಟರ್ಸ್. ನಮ್ಗೆ ಸೇಫ್ಟಿ ಬಹಳ ಮುಖ್ಯ. ಅದರಿಂದ ನಾವು ವಿ ಹ್ಯಾವ್ ಟು ಗೋ ವಿತ್ ದ ಅಗ್ರಿಮೆಂಟ್. ಸೊ ಅಗ್ರಿಮೆಂಟ್ ಬೇಕಾಗತ್ತೆ, ಒಪ್ಪಂದ ಅಂತ ಹೇಳ್ತೀವಿ. ಅಗ್ರಿಮೆಂಟ್ ಅಂದ್ರೆ ಒಪ್ಪಂದ, ಮಾತುಕತೆ ಮಾಡಿದಕ್ಕೆ ಅಥವಾ ವಾಟ್ ಎವರ್ ವಿ ಡಿಸ್ಕಸ್ ರಿಗಾರ್ಡಿಂಗ್ ವಿತ್ ದ ಕನ್ಸ್ಟ್ರಕ್ಷನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಸೊ ದಟ್ ವಿಲ್ ಬಿ ಬ್ರಿಂಗ್ ಇಟ್ ಟು ದ ಡಾಕ್ಯುಮೆಂಟ್. ದಟ್ ಈಸ್ ವಾಟ್ ಯು ಕಾಲ್ಡ್ ಎಸ್ ಅನ್ ಅಗ್ರಿಮೆಂಟ್. ಸೊ ಆ ಪೇಪರ್ ಅಲ್ಲಿ ನಾವು ಮಾಡುವಾಗ ಲೀಗಲ್ ಪೇಪರ್ಸ್ ಅಲ್ಲಿ ಮಾಡ್ಕೊಂತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಸೊ ದಟ್ ಶುಡ್ ಬಿ ಅನ್ ಲೀಗಲ್ ಪೇಪರ್. ಗವರ್ನಮೆಂಟ್ ಅಲ್ಲಿ ಫೀಸ್ ಕಟ್ಟಿ ತರುವಂತದ್ದು. ಅದನ್ನ ನಾಳೆ ದಿವಸ ಎನಿ ಲೀಗಲ್ ಅಪ್ಲಿಕೇಶನ್ಸ್ ಅರೈಸಸ್ ದ ಕೋರ್ಟ್ ವಿಲ್ ಅಕ್ಸೆಪ್ಟ್. ಸೊ ಹಂಗಾಗಿ ಲೀಗಲ್ ಆಗಿ ಕೋರ್ಟಿಗೆ ಹೋಗ್ಬೋದು. ನಾವು ಹಣ ಕೊಡ್ಲಿಲ್ಲ ಅಂತ, ಓನರ್ ಆರು ಹೋಗ್ಬೋದು ಕೆಲಸ ಮಾಡ್ಲಿಲ್ಲ ಅಂತ, ಅಥವಾ ಕಾಂಟ್ರಾಕ್ಟರ್ ನ ಕೆಲಸ ಮಾಡೋದಕ್ಕೆ ಹಣ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ಇಫ್ ದ ಡಿಸ್ಪ್ಯೂಟ್ ಅರೈಸಸ್, ಏನಾದ್ರೂ ಒಂದು ಮನಸ್ತಾಪಗಳು ಬಂದಲ್ಲಿ, ಬರ್ದೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗಾಗಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅನ್ನೋದು ಬಹಳ ಮುಖ್ಯ. ಸೊ ಇದನ್ನ ಎರಡು ಪಾರ್ಟಿ ಮಧ್ಯದಲ್ಲಿ ಆಗುವಂತದ್ದು ವಿಚಾರ. ಸೊ ಕಾಂಟ್ರಾಕ್ಟರ್ ಮತ್ತೆ ಓನರು ಅಥವಾ ಕಾಂಟ್ರಾಕ್ಟರ್ ಹೀಗೆ. ಸೊ ಓನರ್ ಅಂತ ಅನ್ನುವಾಗ ಇದು ಪ್ರೈವೇಟ್ ಓನರ್ ಒಬ್ಬನೇ ಇರ್ಬೋದು, ಅಥವಾ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಆರ್ಗನೈಸೇಷನ್. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಕೆಲಸದ ಡಿಸ್ಕ್ರಿಪ್ಷನ್ಸ್ ಇರುತ್ತೆ. ಸೊ ಅವನ ಹೇಗೆ ಕೆಲಸ ಮಾಡ್ಬೇಕು, ಟೈಟಲ್ ಆಫ್ ದಿ ಪೇಜ್ ಅಂತಂದ್ರೆ ಪೇಜ್ ಯಾವ ಕೆಲಸಕ್ಕೆ, ಕೆಲಸದ ಹೆಸರು, ಕಾಂಟ್ರಾಕ್ಟರ್ ಹೆಸರು, ಓನರ್ ಹೆಸರು, ಅದೆಲ್ಲ ಇರುತ್ತೆ ಟೈಟಲ್ ಆಫ್ ದಿ ಪೇಜ್ ಅಲ್ಲಿ ಮುಂದ್ಗಡೆ ಫ್ರಂಟ್ ಪೇಜ್ ಅಲ್ಲಿ. ಆಮೇಲೆ ಇಂಡೆಕ್ಸ್ ಒಳಗಡೆ ಏನೇನಿದೆ ಈ ಡಾಕ್ಯುಮೆಂಟ್ ಅಲ್ಲಿ ಅಂತ ಹೇಳಿ. ಸೊ ಬಿಲ್ ಆಫ್ ಕ್ವಾಂಟಿಟೀಸ್, ಸೊ BOQs ಅಂದ್ರೆ ಬಿಲ್ ಆಫ್ ಕ್ವಾಂಟಿಟಿ ಎಸ್ಟಿಮೇಷನ್ ಅಲ್ಲಿ ಇರುತ್ತೆ. ಅದ್ರ ಟೋಟಲ್ ಕಾಸ್ಟ್ ಆಫ್ ದಿ ವರ್ಕ್ ಅನ್ನು ಕೂಡ ವರ್ಕ್ಔಟ್ ಮಾಡಿರ್ತೀವಿ. ಅದನ್ನ ರೇಟ್ಸ್ ಕೂಡ ನಾವು SR ಪ್ರಕಾರ ಹಾಕೊಂಡಿರ್ತೀವಿ. ಸ್ಪೆಸಿಫಿಕೇಶನ್ಸ್, ಡೀಟೇಲ್ ಸ್ಪೆಸಿಫಿಕೇಶನ್ SR ಪುಸ್ತಕದಲ್ಲೇ ಇರುತ್ತೆ, ಅದನ್ನು ಕೂಡ ಹಾಕಿರ್ತೀವಿ. ಸೊ ಇಶ್ಯೂ ಆಫ್ ಮೆಟೀರಿಯಲ್ಸ್ ಬಗ್ಗೆನೂ ಡಿಸ್ಕಸ್ ಮಾಡ್ತೀವಿ. ನಾವೇನಾದ್ರೂ ಕೊಡ್ತೀವಿ ಅನ್ನೋದಾದ್ರೆ, ಅಂದ್ರೆ ಓನರ್ ಆಸ್ ಎ ಡಿಪಾರ್ಟ್ಮೆಂಟ್, ಆಸ್ ಎ ಆರ್ಗನೈಸೇಷನ್. ಸೊ ಸಪೋಸ್ ಇಫ್ ಎನಿ ಮೆಟೀರಿಯಲ್ ಇಶ್ಯೂಡ್ ಬೈ ದಿ ಓನರ್ ಆರ್ ಡಿಪಾರ್ಟ್ಮೆಂಟ್, ದಟ್ ವಿಲ್ ಬಿ ಕನ್ಸಿಡರ್ಡ್ ಇನ್ ಟು ಅಕೌಂಟ್. ದಟ್ ವಿಲ್ ಮೇಕ್ ಎನ್ ಶೆಡ್ಯೂಲ್. ಯಾವ ವಸ್ತು ಕೊಡ್ತೀವಿ ಕೊಡಲ್ಲ ಅಂತ. ಶೆಡ್ಯೂಲ್ ಅಂದ್ರೆ ಒಂದ್ ಪಟ್ಟಿ, ಇದನ್ನ ಕೊಡ್ತೀವಿ ಕೊಡಲ್ಲ ಅನ್ನೋದು, ಅದನ್ನೇ ಶೆಡ್ಯೂಲ್ ಅಂತ ಅಷ್ಟೇ, ಇನ್ನೇನು.
ಸೊ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡ್ತೀವಿ, ಕೆಲಸದ ಸ್ಪೆಸಿಫಿಕೇಶನ್ಸ್ ಅದೆಲ್ಲ ಎಸ್ಟಿಮೇಷನ್ ಅಲ್ಲಿ ಇರುತ್ತೆ, ಅದನ್ನ ಮಾತಾಡ್ಬೇಕು ಅಂತಿಲ್ಲ. ಸೊ ಸ್ಪೆಸಿಫಿಕೇಶನ್ಸ್ ಎಸ್ಟಿಮೇಷನ್ ಅಲ್ಲಿ ಇರುತ್ತೆ. ಸೊ ಅದನ್ನ ಜನರಲ್ ಆಗಿ ಅದನ್ನ ನಮೂದನೆ ಮಾಡಿರ್ತೀವಿ. ಸೊ ಡ್ರಾಯಿಂಗ್ಸ್ ಕೊಟ್ಟಿರ್ತೀವಿ, ಆ ಒಂದು ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ, ಅಂದ್ರೆ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಇರುತ್ತೆ ಇಷ್ಟೆಲ್ಲ ಅಂತ. ಇದಾವುದು ಡ್ರಾಯಿಂಗ್ಸ್ ಇರುತ್ತೆ, ಡ್ರಾಯಿಂಗ್ಸ್ ಕೂಡ ಹಾಕಿರ್ತೀವಿ, ಎಲಿವೇಶನ್ಸ್, ಸೈಟ್ ಪ್ಲಾನ್, ಡಿಸೈನ್ ಡೀಟೇಲ್ಸ್, ಸೊ ಮತ್ತೆ ಎಲ್ಲ ಹಾಕಿರ್ತೀವಿ. ಸೊ ಕಂಡೀಷನ್ಸ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ರೇಟ್ಸ್ ಕೂಡ ಹಾಕಿರ್ತೀವಿ. ರೇಟ್ಸ್ ಅಂತ ಅಂದ್ರೆ ಲೇಬರ್, ಮೆಟೀರಿಯಲ್, ಇಂಡಿವಿಜುವಲ್ ಮೆಟೀರಿಯಲ್ ರೇಟ್ಸ್ ಅದೆಲ್ಲ ಕೂಡ ನಮೂದನೆ ಮಾಡಿರ್ತೀವಿ. ಸ್ಪೆಷಲ್ ಕಂಡೀಷನ್ಸ್ ಅಂತ ಅಂದ್ರೆ ಟ್ಯಾಕ್ಸ್ ಅವು ಇವು ಇದ್ರೆ ಡಿಸ್ಕಸ್ ಮಾಡಿರ್ತೀವಿ. ಇದೆಲ್ಲಾನು ಕೂಡ ನಾವು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಅಲ್ಲಿ ಏನೇನು ಇರುತ್ತೆ, ಹೇಗ್ ಮಾಡ್ಬೇಕು, ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ವಿ. ಸೊ ಹಾಗಾಗಿ ಸೊ ನಮಗೆ ಟೆಂಡರ್ ಅಂತ ಅಂದ್ರೆ ಏನು, ಈಗ ನಾವು ಟೆಂಡರ್ ಪ್ರೊಸೀಜರ್ಸ್ ಅಲ್ಲಿ ಟೆಂಡರ್ ನಲ್ಲಿ ನಾವಾಗ್ಲೇ ಇದ್ ನೋಡ್ದಲ್ಲ, ಟೆಂಡರ್ ನೋಟಿಸ್ ಮಾಡಿದೀವಿ, ಇನ್ ಕೆಲಸ ಸಿಗ್ಬೇಕು ಅಂತ ಅಂದ್ರೆ ಅವನಿಗೆ ತಿಳುವಳಿಕೆ, ಅವನಿಗೆ ಅಡ್ವರ್ಟೈಸ್ ಮಾಡೋ ಹೇಗ್ ಗೊತ್ತಾಗುತ್ತೆ ಕಾಂಟ್ರಾಕ್ಟರ್ಗೆ ಕೆಲಸ ತಗೋಬೇಕು, ನನ್ನ ಹತ್ರ ಕೆಲಸ ಇದೆ ಅಂತ ಹೇಳಿ. ಸೊ ಡಿಪಾರ್ಟ್ಮೆಂಟ್ ಇಂದ ಒಂದು ರಸ್ತೆ ಮಾಡ್ತಾ ಇದೀವಿ, ಒಂದು ಸ್ಕೂಲ್ ಕಟ್ತಾ ಇದೀವಿ, ಒಂದು ಹಾಸ್ಪಿಟಲ್ ಕಟ್ತಾ ಇದೀವಿ, ಇದಕ್ಕೆ ಒಂದು ಸೂಕ್ತವಾದ ಕಾಂಟ್ರಾಕ್ಟರ್ ಬೇಕು ಅಂದ್ರೆ ಹೇಗ್ ತಿಳಿಸೋದು, ಹೇಗೆ ಆಯ್ಕೆ ಮಾಡೋದು ಹೇಗೆ? ಹಾಗಾಗಿ ನಾವು ಅದನ್ನ ಕಾಂಟ್ರಾಕ್ಟ್ ಟೆಂಡರ್ ಮೂಲಕ ಅಂತ ಅಂದ್ರೆ ನೋಟಿಫಿಕೇಶನ್ ಮಾಡ್ಬೇಕಾಗತ್ತೆ, ಅಂದ್ರೆ ಪ್ರಕಟಣೆ ಮಾಡ್ಬೇಕಾಗತ್ತೆ. ಸೊ ಇದನ್ನು ಪ್ರಕಟಣೆ ಮಾಡೋದ್ರ ಮೂಲಕ ನಾವು ಟೆಂಡರ್ನ ಪತ್ರಿಕೆಗಳಲ್ಲಿ ಅಥವಾ ಈ ಟೆಂಡರ್ ಅಂತಾನು ಈಗಿನ ಕಾಲದಲ್ಲಿ ಇದರಲ್ಲಿ ಯಾವುದು ಅಂತರ್ಜಾಲ, ನಾವು ಇಂಟರ್ನೆಟ್ ಅಲ್ಲಿ ನಮ್ಮ ವೆಬ್ಸೈಟ್ ಮೂಲಕ ಸೊ ನಾವು ಇದನ್ನ ಅಡ್ವರ್ಟೈಸ್ ಮಾಡ್ಬೇಕಾಗತ್ತೆ, ತಿಳಿಸ್ಬೇಕಾಗತ್ತೆ ಬೇರೆಯವ್ರಿಗೆ. ಸೊ ಪತ್ರಿಕೆಗಳಲ್ಲಿ ಹಾಕೋದ್ರಿಂದ ಲೀಡಿಂಗ್ ನ್ಯೂಸ್ ಪೇಪರ್ಸ್ ಅಲ್ಲಿ ಅವರು ಅದನ್ನ ಓದ್ಕೊಂಡು ನಮ್ಮ ಹತ್ರ ಅಪ್ರೋಚ್ ಮಾಡ್ತಾರೆ, ನೀವು ಈ ಪ್ರಕಟಣೆ ಮಾಡಿದಿರಿ, ನಾವು ಈ ಕೆಲಸ ಮಾಡ್ಲಿಕ್ಕೆ ನಾವು ಇಷ್ಟ ಇದೆ ಅನ್ನೋದ್ರ ಬಗ್ಗೆ ಅವರು ವ್ಯಕ್ತಪಡಿಸ್ತಾರೆ. ಸೊ ಅದನ್ನೇ ವ್ಯಕ್ತಪಡಿಸಿದ್ಮೇಲೆ ನಾವು ಅವನಿಗೆ ಒಂದು ರೈಟಿಂಗ್ ಅಲ್ಲಿ ತಕೊಂಡು, ಒಂದು ಲೆಟರ್ ತಕೊಂಡು, ಆ ಟೆಂಡರ್ ಡಾಕ್ಯುಮೆಂಟ್ ಏನಿರುತ್ತೆ ನಮ್ಮ ಹತ್ರ, ಡಾಕ್ಯುಮೆಂಟ್ ಅಲ್ಲಿ ಏನೇನು ಅಂತ ಡಿಸ್ಕಸ್ ಮಾಡಿದೀವಲ್ಲ, ಅದರಲ್ಲಿ ಡ್ರಾಯಿಂಗ್ಸ್ ಇರ್ತವೆ, ಎಸ್ಟಿಮೇಟ್ ಇರುತ್ತೆ, ಸೊ ಕಂಡೀಷನ್ಸ್ ಇರ್ತವೆ, ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಸೊ ಇದೆಲ್ಲ ಪೇಪರ್ಸ್ ಎಲ್ಲ ತಕೊಂಡು, ಸೊ ಅದ್ರಲ್ಲಿ ಆ ಪುಸ್ತಕ ಕೊಡ್ತೀವಿ ಅಂದ್ರೆ ಟೆಂಡರ್ ಡಾಕ್ಯುಮೆಂಟ್ ಕೊಡ್ತೀವಿ. ಟೆಂಡರ್ ಡಾಕ್ಯುಮೆಂಟ್ ನ ಅವನು ಒಂದ್ಸರಿ ಓದ್ಕೊಂಡು ಕಾಂಟ್ರಾಕ್ಟರ್, ಸೊ ಅದನ್ನ ಫಿಲ್ ಮಾಡಿ ನಮಗ ವಾಪಸ್ ಕೊಡ್ತಾನೆ. ಅದನ್ನೇ ಆಫರ್ ಅಂತ ಹೇಳೋದು. ಅವ್ನು ಆಫರ್ ಮಾಡ್ತಾನೆ, ಇಷ್ಟು ರೂಪಾಯಿ ನಾನು ಮಾಡ್ತೀನಿ ಈ ಬಿಲ್ಡಿಂಗ್ ಕೆಲ್ಸನ ಅಂತೇಳಿ. ಸೊ ಈ ಕಟ್ಟಡವನ್ನ ನೀವು ಮಾಡಿ ಅಂತ ಹೇಳಿದ್ರಲ್ಲ ಸ್ವಾಮಿ, ಅದನ್ನ ನಾವು ಇಷ್ಟು ರೂಪಾಯಿ ದಟ್ ಈಸ್ ದ ಆಫರ್. ನಾವು ಆಫರ್ ಮಾಡಲ್ವಾ? ಸೊ ಟೀಗೆ ಆಫರ್ ಮಾಡಲ್ವಾ, ಕಾಫಿಗೆ ಆಫರ್ ಮಾಡಲ್ವಾ, ಕಾಫಿ ಕುಡಿತೀರಾ ಅಂತ ಹೇಳಿದ್ರೆ ವಿ ಆರ್ ಆಫರಿಂಗ್ ಫಾರ್ ದಿ ಕಾಫಿ. ಸೊ ಅವ್ರು ಕಾಫಿ ಕುಡಿಯಕ್ಕೆ ಕೇಳಿದ್ರು ಅಂತ ಹೇಳಲ್ವಾ, ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಆಫರಿಂಗ್. ವಿ ಆರ್ ಆಫರಿಂಗ್ ಫಾರ್ ದಿ ಟೀ, ವಿ ಆರ್ ಆಫರಿಂಗ್ ಫಾರ್ ದಿ ಡಿನ್ನರ್. ಸೊ ಆತರ. ಸೊ ಹಿ ಆಫರಿಂಗ್ ಫಾರ್ ದಿ ಕನ್ಸ್ಟ್ರಕ್ಷನ್. ನಾನು ಕನ್ಸ್ಟ್ರಕ್ಷನ್ ಮಾಡಕ್ ನನ್ಗೆ ಇಷ್ಟ ಇದೆ, ಆದ್ರೆ ನನಗೆ ಇಷ್ಟು ರೂಪಾಯಿ ಕೊಟ್ಟರೆ ಮಾಡ್ಕೊಡ್ತೀನಿ ಅಂತ. ದಟ್ ಈಸ್ ವಾಟ್ ಯು ಕಾಲ್ಡ್ ಆಸ್ ಆಫರ್. ಅವ್ನು ಸುಮ್ನೆ ಬಾಯಲ್ಲಿ ಹೇಳಲ್ಲ, ರೈಟಿಂಗ್ ಅಲ್ಲಿ ಕೊಡ್ತಾನೆ. That is what you called as tender is nothing but it's an offer in writing. So contractor is going to submit his offer in writing to execute some specified work. ಯಾರಿಗೆ ಕೊಡ್ತಾನೆ, ಯಾರು ಕಾಲ್ ಮಾಡಿದ್ದಾರೆ, ಯಾರು ಕರಿತಾ ಇದ್ದಾರೆ, ಟೆಂಡರ್ ಉದಾಹರಣೆ ಹೇಳೋದಾದ್ರೆ, ಸೊ ಇದನ್ನ ಈ ಟೆಂಡರ್ ನ ಕಾಲ್ ಫಾರ್ ಮಾಡಿದವರು ಕಾರ್ಯಪಾಲಕ, ಅಭಿಯಂತ, ಇಂಜಿನಿಯರ್, ಇವನು ಕೊಡ್ತಾನ. ಸೊ ರೈಟಿಂಗ್ ಅಲ್ಲಿ ಸೊ ಯಾವ್ದನ್ನ ಆಫರ್ನ ಎಷ್ಟು ರೂಪಾಯಿಗಿದೆ, 106.24 crores ಸಾರಿ ಲ್ಯಾಕ್ಸ್ ಗಿದೆ. ಸೊ ಇಷ್ಟು ಲಕ್ಷದದ್ದು ಕಟ್ಟಡ ಕೆಲಸವನ್ನ ಸೊ ಇವನು ಎಷ್ಟು ರೂಪಾಯಿಗೆ ಮಾಡ್ತೀನಿ ಅಂತ ಬರ್ಕೊಡ್ಬೇಕು. ಸೊ ಅದನ್ನೇ ಆಫರ್ ಅಂತ ಹೇಳೋದು, ಆಫರ್ ಇನ್ ರೈಟಿಂಗ್. ಇದನ್ನ ಬರ್ಕೊಡ್ತಾನೆ, ನಾನು ಇಷ್ಟು ರೂಪಾಯಿಗೆ ಮಾಡ್ತೀನಪ್ಪ. ಅದ್ ಹೇಗ್ ಬರ್ಕೊಡ್ತಾನೆ ಅಂತ ಮತ್ತೆ ನೋಡೋಣ. ಸೊ ಅದನ್ನ ಆಫರ್ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಸೊ ಈ ಕನ್ಸರ್ನ್ ಇನ್ಚಾರ್ಜ್ಗೆ. ಯಾರು ಇವನು ಯಾರು ಕಾಲ್ ಮಾಡಿದಾನೆ, ಕಾರ್ಯಪಾಲಕ ಅಭಿಯಂತರರು ಅಂತ ಇಲ್ಲಿದೆ, ಅದ್ರ ಕೆಳಗಡೆ ಯಾರು ಸೈನ್ ಮಾಡಿ ಕಾಲ್ ಮಾಡಿರ್ತಾರೆ ಅವ್ರಿಗೆ ಕೊಡ್ತಾನೆ. ಸೊ ಅವರು ಸಬ್ಮಿಟ್ ಮಾಡ್ತಾನೆ. ಸಬ್ಮಿಟ್ ಮಾಡೋದು ಯಾತಕ್ಕೆ ಸಬ್ಮಿಟ್ ಮಾಡಿದಾನೆ? ಈ ಕೆಲಸ ಮಾಡ್ಲಿಕ್ಕೆ, ಗೃಹ ನಿರ್ಮಾಣ ಅಂತ ಹೇಳಿದಾನಲ್ಲ, ಈ ಕೆಲಸ ಮಾಡ್ಲಿಕ್ಕೆ ಸಬ್ಮಿಟ್ ಮಾಡಿರೋದು ಅವನು. ದೇರ್ ಫಾರ್ ಸೊ ಟೆಂಡರ್ ಇಸ್ ನಥಿಂಗ್ ಬಟ್ ದ ಕಾಂಟ್ರಾಕ್ಟರ್ ಇಸ್ ಗಿವಿಂಗ್ ಅನ್ ಆಫರ್ ಇನ್ ರೈಟಿಂಗ್ ಟು ಎಕ್ಸಿಕ್ಯೂಟ್ ಸಮ್ ಸ್ಪೆಸಿಫೈಡ್ ಜಾಬ್. ಸ್ಪೆಸಿಫೈಡ್ ಜಾಬ್ ಅಂದ್ರೆ ಗೃಹ ನಿರ್ಮಾಣ, ಸಿಬ್ಬಂದಿ ವಸತಿ ಕಟ್ಟಡ ಮಾಡಕ್ಕೆ. ಸೊ ವಿತ್ ದ ಸ್ಪೆಸಿಫೈಡ್ ಟೈಮ್ ಅಂಡ್ ರೇಟ್ಸ್. ಅವನು ಯಾವುದೇ ಒಂದು ರೇಟ್ ಅಲ್ಲಿ, ಈ ರೇಟ್ ಅಲ್ಲಿ ಇಂಥ ರೇಟು, ಇಷ್ಟು ದುಡ್ಡು, ಮತ್ತೆ ಇಂಥ ದಿವಸದಲ್ಲಿ ಇಷ್ಟು ದಿವಸದಲ್ಲಿ ನಾನು ಮಾಡ್ಕೊಡ್ತೀನಿ ಅನ್ನೋದನ್ನ ರೈಟಿಂಗ್ ಅಲ್ಲಿ ಕೊಡ್ತಾನೆ. ಅದನ್ನೇ ಟೆಂಡರ್ ಅನ್ನೋದಷ್ಟೇ, ಇನ್ನೇನಿಲ್ಲ. ಟೆಂಡರ್ ಅಂದ್ರೆ ಇನ್ನೇನು ದೊಡ್ಡ ವಿಶೇಷತೆ ಏನಿಲ್ಲ. ಕಾಂಟ್ರಾಕ್ಟರು ಬರ್ಕೊಡ್ತಾನೆ, ನನಗೆ ಇಷ್ಟು ರೂಪಾಯಿ ನೀವು ಕಾಲ್ ಮಾಡಿರೋದು ಹೌದು, ನಿಮ್ ನೋಟಿಫಿಕೇಶನ್ ನೀವು ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಈ ತರ ಕಾಲ್ ಮಾಡಿದ್ರೆ, ಈ ಕಾಲ್ ಮಾಡಿರೋ ಪ್ರಕಾರ ನೀವು ನನಗೆ ಏನೇನಿದೆ ಡ್ರಾಯಿಂಗ್ ಒಂದ್ಸರಿ ನೋಡ್ಬೇಕು. ಬರೀ 106 ಲಕ್ಷ ಅಥವಾ ಬಿಲ್ಡಿಂಗ್ ಹಿಂಗ್ ಐತೆ ಅಂತ ಅನ್ಬಿಟ್ಟು ಬಿಲ್ಡಿಂಗ್ ಕಟ್ಟಕ್ಕೆ 106 ಲಕ್ಷ ರೂಪಾಯಿ ದುಡ್ಡು ಅಂತ ಹೇಳ್ಬಿಟ್ರೆ ಒಪ್ಪೋದಿಲ್ಲ. ಯಾವ ತರ ಕಟ್ಟಬೇಕು, ಫೌಂಡೇಶನ್ ಯಾವ ತರ ಇದೆ, ಬಿಲ್ಡಿಂಗ್ ಯಾವ ತರ ಬರುತ್ತೆ, ಸಿಂಗಲ್ ಸ್ಟೋರಿನ, ಡಬಲ್ ಸ್ಟೋರಿನ, ಇಲ್ಲ ಯಾವ ತರ ಕ್ರಮ ಅನುಸರಿಸ್ಕೋಬೇಕು, ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಬೇಕು, ಕೊಡಿ ಅಂತ ಕೇಳ್ತಾನೆ. ಡ್ರಾಯಿಂಗ್ ಕೊಡಿ ಅಂತ. ಅದನ್ನೇ ಟೆಂಡರ್ ಡಾಕ್ಯುಮೆಂಟ್ ಅನ್ನೋದು. ಅವೆಲ್ಲ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರ್ತವೆ.
ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತಾವ. ಕಂಡೀಷನ್ಸ್ ಅಂದ್ರೆ ಡಿಸ್ಕಸ್ ಮಾಡ್ಲಿಲ್ವಾ, ಟ್ಯಾಕ್ಸ್ ಬಂದ್ರೆ ನೀನೇ ಕಟ್ಕೋಬೇಕಪ್ಪ, ಯಾರು ಕಂಪನ್ಸೇಷನ್ ಸೈಟ್ ಅಲ್ಲಿ ಯಾರು ಕಳ್ತನ ಮಾಡ್ಕೊಂಡ್ರೆ ನೀನೇ ಹೊಣೆ, ನಾವ್ ಹೊಣೆ ಅಲ್ಲ, ಯಾರ ಬಿದ್ದು ಲೇಬರ್ ಕೈ ಕಾಲ್ ಮುಟ್ಕೊಂಡ್ರೆ ಕಂಪನ್ಸೇಷನ್ ಕೊಡಲ್ಲ, ಅದ್ ನೀನೇ ಹೊಣೆ. ಸೊ ಇದನ್ನ ರೇಟ್ಸ್ ಏನ್ ಕೊಟ್ಟಿದೀವಿ ಎಸ್ಟಿಮೇಷನ್ ಅಲ್ಲಿ ಅದೇ ರೇಟ್ಸ್ ಅಲ್ಲಿ ನೀನ್ ಕೆಲಸ ಮಾಡ್ಬೇಕು. ಸೊ ಮತ್ತೆ ಯಾವ್ದಾದ್ರು ಅಡಿಷನಲ್ ಐಟಮ್ಸ್ ಬಂದ್ರೆ ಅದಕ್ಕೆ ನಾನು ರೇಟ್ ಅಲ್ಲಿ ಏನ್ SR ಅಲ್ಲಿ ಇದೆ ಅದ್ರ ಪ್ರಕಾರ ನಾನು ಕೊಡ್ತೀನಿ. ಸೊ ಹೀಗೆ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲ್ಲಿ ಸೊ ನಾವೆಲ್ಲ ಒಪ್ಕೊಂಡಿದ ನಾವು. ಸೊ ಒಪ್ಕೊಂಡು ಅವನು ಆಫರ್ ಕೊಡ್ತಾನೆ. ಸೊ ಇದು ಕೊಡ್ಬೇಕಾದ್ರೆ ಆಫರ್ ಈ 106 ಲಕ್ಷಕ್ಕೆ ನಾವು ಒಂದು ಪುಸ್ತಕದಲ್ಲಿ ಏನು ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇವೆಲ್ಲ ಕೊಟ್ಟಿದೀವಿ, ಏನೋ ಡ್ರಾಯಿಂಗ್ಸ್, ಎಸ್ಟಿಮೇಟ್, ಸ್ಪೆಸಿಫಿಕೇಶನ್ಸ್, ಸೊ ಮತ್ತೆ ಸ್ಟ್ರಕ್ಚರಲ್ ಡೀಟೇಲಿಂಗು, ಅದಾದ್ಮೇಲೆ ನಮ್ಗೆ ಮಿಕ್ಕಿದ್ದು ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಲ್ಲ ಏನು ಪುಸ್ತಕದಲ್ಲಿ ಹಾಕಿ ಅದೇ ಆ ಪುಸ್ತಕನೇ ಟೆಂಡರ್ ಡಾಕ್ಯುಮೆಂಟ್ ಅಂತ ಅನ್ನೋದಷ್ಟೇ. ಆ ಡಾಕ್ಯುಮೆಂಟ್ ಅಲ್ಲಿ ಯಾವ ಡಾಕ್ಯುಮೆಂಟ್ ಅದು ಟೆಂಡರ್ ಡಾಕ್ಯುಮೆಂಟ್. ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನೇನಿರುತ್ತೆ, ಸೊ ಏನಿರುತ್ತೆ ಡಿಸ್ಕ್ರಿಪ್ಷನ್, ಎಲ್ಲಿ ಕೆಲಸ ಮಾಡೋದು, ಕೆಲಸದ ಹೆಸರೇನು, ಸೊ ಮತ್ತೆ ಎಷ್ಟು ದಿವಸದಲ್ಲಿ ಕೆಲಸ, ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನು ಮಾಡ್ಬೇಕು, ನೀನ್ ಯಾವ ತರ ಒಪ್ಕೋಬೇಕು ಕೆಲಸ, ನನ್ ಕಂಡೀಷನ್ ಏನೇನ್ ಇರ್ತದೆ, ಮತ್ತೆ ಇದಕ್ಕೆ ಎಸ್ಟಿಮೇಟ್ ಯಾವ ತರ ಇದೆ, ಪ್ಲಾನ್ ಯಾವ ತರ ಇದೆ, ಡಿಸೈನ್ ಡೀಟೇಲ್ ಯಾವ ತರ ಇದೆ, ಎಷ್ಟು ದಿವಸದಲ್ಲಿ ಕೆಲಸ ಮುಗಿಸ್ಬೇಕು, ಅದಕ್ಕೊಂದು ಬಾರ್ ಚಾರ್ಟ್ ಇದೆಯಾ, ಯಾವ ತರ ನಾನು ಇಷ್ಟು ಡ್ಯೂರೇಷನ್ ಲೆಕ್ಕ ಮಾಡಿದೀನಿ, ಏನು ಆತರ ಯಾವ ಮೆಥಡ್ ಅಡಾಪ್ಟ್ ಮಾಡಿದೀನಿ. ಸೊ ಇದೆಲ್ಲ ಟೆಂಡರ್ ಡೀಟೇಲ್ ಇರುತ್ತೆ. ಅದನ್ನೆಲ್ಲ ಅವ್ನು ಓದ್ಕೊಂಡು ಅವನು 106 ಲಕ್ಷಕ್ಕೆ ಮಾಡ್ತಾನೋ 108 ಲಕ್ಷಕ್ಕೆ ಮಾಡ್ತಾನೋ ಅದು ಅವ್ನ್ ಖುಷಿ. ಕಾಂಟ್ರಾಕ್ಟರ್ ಇಟ್ ಡಿಪೆಂಡ್ಸ್ ಆನ್ ದಿ ಕಾಂಟ್ರಾಕ್ಟರ್, ದರ್ ಇಸ್ ನೋ ದ ರೂಲ್. ಸೊ ಕಾಂಟ್ರಾಕ್ಟರ್ ಅವ್ನ್ 108 ಲಕ್ಷಕ್ಕೆ ಮಾಡ್ಬೋದು, 110 ಲಕ್ಷಕ್ಕೆ ಅವ್ನ ಇಷ್ಟ ಅದು. ಇಲ್ಲ ಬರೀ ಒಂದು 100 ಲಕ್ಷಕ್ಕೆ ಮಾಡ್ಬೋದು ಅಂತಂದ್ರೆ 100 ಲಕ್ಷ 106 ಔಟ್ ಆಫ್ 106 he can quote only 100 lakhs. ಸೊ ಫಾರ್ ದಿಸ್ ಪ್ರಾಜೆಕ್ಟ್. ಸೊ ಔಟ್ ಆಫ್ ಅದಕ್ಕೆ ಯಾವುದೇ ಮಾನದಂಡ ಇಲ್ಲ, ಅದನ್ನ ಕೇಳೋಂಗಿಲ್ಲ ನಾವು, ಯಾವುದೇ ಕಾನೂನು ಅಪ್ಲೈ ಆಗಲ್ಲ ಅದಕ್ಕೆ. ಸೊ ನೀನ್ ಯಾಕೆ ಹೆಂಗ್ ಮಾಡ್ತೀಯ 100 ಲಕ್ಷಕ್ಕೆ ಅಂತ ನಾವು ಕೇಳಕ್ಕಲ್ಲ, ಅವ್ನ ಇಷ್ಟ ಅದು. ಸೊ ಅವ್ನ್ ಲಾಸ್ ಮಾಡ್ಕೊಂಡೇ ಮಾಡ್ತಾನ ಅವನು. ಸೊ ಅದನ್ನ ನಾನ್ ಕೇಳಕ್ ಬರಲ್ಲ ಅದು. ಸೊ ಇಲ್ಲ 108 ಲಕ್ಷಕ್ಕೆ ಮಾಡ್ಬೋದು ಅವನು. ಯಾಕಪ್ಪ 108 ಲಕ್ಷಕ್ಕೆ ಏನಕ್ಕೆ, ನಾನೇ 106 ಲಕ್ಷಕ್ಕೆ ಎಸ್ಟಿಮೇಟ್ ಮಾಡಿದೀನಿ, ನೀನ್ ಯಾಕೆ 108 ಲಕ್ಷ ಕೇಳ್ತೀಯ ಅಂತ ಕೇಳಕ್ ಆಗಲ್ಲ. ಅವ್ನ್ ಇಷ್ಟ ಅದು. ಸೊ ಅವನ ಅಧಿಕಾರ ಅದು. ಹಂಗಾಗಿ ಸೊ ನಾವು 106 ಲಕ್ಷ 108 ಲಕ್ಷ ಅಥವಾ 102 ಲಕ್ಷಕ್ಕೆ 100 ಲಕ್ಷಕ್ಕೆ ಕೋಟ್ ಮಾಡ್ತೀವಿ. ಬೇರೆ ಬೇರೆ ಕಾಂಟ್ರಾಕ್ಟರ್ ಬೇರೆ ಬೇರೆ ತರ ಕೋಟ್ ಮಾಡ್ತಾರೆ. ಸೊ ಜನರಲ್ ಆಗಿ ನಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಕಾಂಟ್ರಾಕ್ಟರ್ಸ್ ಕಡಿಮೆನೆ ಕೋಟ್ ಮಾಡ್ತಾರೆ ಹೊರತು ಜಾಸ್ತಿ ಅವ್ರು ಕೋಟ್ ಮಾಡಲ್ಲ. ಸೊ ಯಾಕೆ ಅಂತಂದ್ರೆ ಕಾಂಪಿಟೇಷನ್ ಇದೆ, ಜಾಸ್ತಿ ಕೋಟ್ ಮಾಡಿದ್ರೆ ಕೆಲಸ ಸಿಗಲ್ಲ. ಯಾಕೆ ಕೋಟ್ ಮಾಡಬಾರ್ದು ಅಂತಂದ್ರೆ ಕೋಟ್ ಮಾಡ್ತಾರ ಅವರು, ದುಡ್ಡು ಬೇಡವಾ, ಎಲ್ರಿಗೂ ದುಡ್ಡೇ ಇಂಪಾರ್ಟೆಂಟ್. ಆದ್ರೆ ಸೊ ಕೋಟ್ ಮಾಡಕ್ ಹೋದ್ರೆ, ಜಾಸ್ತಿ ಕೋಟ್ ಮಾಡಕ್ ಹೋದ್ರೆ ಕಡಿಮೆ ಕೋಟ್ ಮಾಡ್ಬಿಡ್ತಾನಲ್ಲ, ಅವನಿಗೆ ಕೆಲಸ ಸಿಗುತ್ತಲ್ಲ, ಅದಕ್ಕೆ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಕೋಟ್ ಮಾಡ್ತಾರೆ ಕಾಂಟ್ರಾಕ್ಟರ್ಸ್. ಸೊ ಹಾಗಾಗಿ ಟೆಂಡರ್ ಬಗ್ಗೆ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ನೆಸೆಸಿಟಿ ಆಫ್ ದಿ ಟೆಂಡರ್. ಟೆಂಡರ್ ಯಾತಕ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಂದ್ರೆ ಲೋಯೆಸ್ಟ್ ಬಿಡ್ ಯು ಕ್ಯಾನ್ ಕ್ರಿಯೇಟ್ ದ ಕಾಂಪಿಟೇಷನ್ ಅಮಾಂಗ್ ದಿ ಕಾಂಟ್ರಾಕ್ಟರ್ಸ್. ಅದರಿಂದ ಲೋಯೆಸ್ಟ್ ಬಿಡ್ ನಮ್ಗೆ ಆಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ಡ್ ಕಾಂಟ್ರಾಕ್ಟರ್ ನ ಸೆಲೆಕ್ಷನ್ ಮಾಡಕ್ ಸಾಧ್ಯ ಆಗುತ್ತೆ. ಮತ್ತೆ ಪೆನಾಲ್ಟಿ ಅಂತಂದ್ರೆ ಪಾರ್ಶಿಯಾಲಿಟಿ ಮಾಡಕ್ ಆಗಲ್ಲ, ಇವ್ರಿಗೆ ಅವ್ರಿಗೆ ಅಂತ ನಾವು ಒಪ್ಪಲ್ಲ. ಯಾರು ಲೋಯೆಸ್ಟ್ ಇರ್ತಾರೋ ಅವ್ರಿಗೆ ಕೊಡ್ಬೋದು, ಪಾರ್ಶಿಯಾಲಿಟಿ ಮಾಡಿದ್ರು ಅನ್ನೋ ಕೆಟ್ಟ ಹೆಸರು ನಮ್ಗೆ ಬರಲ್ಲ. ಸೊ ವಿ ಕ್ಯಾನ್ ಅವಾಯ್ಡ್ ದ ಪಾರ್ಶಿಯಾಲಿಟಿ ಬೈ ಇಂಟ್ರೆಸ್ಟಿಂಗ್ ದ ಟೆಂಡರ್ ಟು ದ ಕಾಂಟ್ರಾಕ್ಟರ್. So we can able to select the experienced contractors by having the tenders procedures. So we can have the lowest bid among the contractors because we are creating the competition among the contractors. Since hence the contractors are quoting the lowest bid. So therefore ನಮಗೆ ಲಾಭ ಆಗುತ್ತೆ. 106 ಲಕ್ಷದ್ದು 100 ಲಕ್ಷಕ್ಕೆ ಮಾಡಿದ್ರೆ ಸೊ ನಮಗೆ ಲಾಭ ಆಗುತ್ತೆ. ಸೊ ಹಂಗಾಗಿ ಈ ಒಂದು ಟೆಂಡರ್ ನೆಸೆಸಿಟಿ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿದೆ. ಟೆಂಡರ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡಿದ್ವಿ ನಾನು. ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಏನೇನಿರುತ್ತೆ, ಡೀಟೇಲ್ ಸ್ಪೆಸಿಫಿಕೇಶನ್ಸ್ ಇರುತ್ತೆ, ಸೆಟ್ ಆಫ್ ಡ್ರಾಯಿಂಗ್ಸ್ ಇರ್ತವೆ, ಜನರಲ್ ಕಂಡೀಷನ್ಸ್ ಇರ್ತವೆ, ಲೊಕೇಶನ್ ಆಫ್ ದಿ ಸೈಟ್ ಇರ್ತದೆ, ರೇಟ್ ಆಫ್ ಸ್ಟೀಲ್, ಮತ್ತೆ ನಾವೇನಾದ್ರು ಮೆಟೀರಿಯಲ್ ಕೊಟ್ಟರೆ ಅದ್ರ ರೇಟ್ಸ್ ಏನು ಅಂತ ಇರ್ತದೆ. ಸೊ ಟೆಕ್ನಿಕಲ್ ನೀವು ಸೈಟ್ ಅಲ್ಲಿ ಇಂಜಿನಿಯರ್ಸ್ ನ ಇಟ್ಕೊಂಡೇ ಕೆಲಸ ಮಾಡ್ಬೇಕಾ, ಇಲ್ಲ ನೀವು ಪರವಾಗಿಲ್ಲ ನೀವೇ ಸೂಪರ್ವೈಸ್ ಮಾಡ್ಬೋದಾ, ನಾನ್ ಟೆಕ್ನಿಕಲ್ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಲೊಕೇಶನ್, ವಾಟರ್ ಸಪ್ಲೈ, ನಮ್ಮ ಓನರ್ ಆಗಿ ನಾನು ನೀರು ಮತ್ತೆ ಕರೆಂಟ್ ಅನ್ನ ಕೊಡ್ತೀನಪ್ಪ, ಆದ್ರೆ ಅದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಎಷ್ಟು ದಿವಸದಲ್ಲಿ ಮುಗಿಸ್ಬೇಕು ಅಂತಿರುತ್ತೆ. EMD ಕಟ್ಬೇಕಾಗತ್ತೆ, ಅಂದ್ರೆ ಮುಂಚೆ ಸೆಕ್ಯೂರಿಟಿ ಡಿಪಾಸಿಟ್. ನಾವೇ ಫಸ್ಟ್ ಕೆಲಸ ತಗೋಬೇಕಾದ್ರೆ ಸರ್ಕಾರಿ ಕೆಲಸಗಳನ್ನ ಕಾಂಟ್ರಾಕ್ಟರ್ ದುಡ್ಡು ಕಟ್ಬೇಕು, ಯಾಕೆ ಸೆಕ್ಯೂರಿಟಿ ಡಿಪಾಸಿಟ್ ಆಗೋದು ಎಷ್ಟು ಕಟ್ಬೇಕು ಅಂತ ಇರುತ್ತೆ. ಸೊ ಯಾರು ನೇಮ್ ಆಫ್ ದಿ ಅಥಾರಿಟಿ ಟೆಂಡರ್ ನ ತಗೊಳ್ಳೋಂಥವ್ರು, ಕೊಡುವಂತವ್ರು, ಅಥವಾ ಯಾರು ಕರೀತಾರೆ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಪೆನಾಲ್ಟಿ ಏನಾದ್ರು ಇದ್ರೆ, ನಿನ್ ಕೆಲಸ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ, ಕ್ವಾಲಿಟಿ ಮೇಂಟೈನ್ ಮಾಡ್ಲಿಲ್ಲ ಅಂದ್ರೆ, ಇನ್ ಟೈಮ್ ಅಲ್ಲಿ ಕೆಲಸ ಕಂಪ್ಲೀಟ್ ಮಾಡ್ಲಿಲ್ಲ ಅಂತಂದ್ರೆ ಪೆನಾಲ್ಟಿ ಹಾಕ್ತಿವಿ, ಅಥವಾ ನೀವೇನ್ ದುಡ್ಡು ಕೊಡ್ಬೇಕು ನನಗೆ ಅಂತ, ಈಗ ಓನರ್ಗೆ ದುಡ್ಡು ಕೊಡ್ಬೇಕು ಕಾಂಟ್ರಾಕ್ಟರ್ ಅನ್ನೋ ಕಂಡೀಷನ್ ಇರುತ್ತೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ಪೆನಾಲ್ಟಿ. ನನ್ನ ಫೈನ್ ಹಾಕಲ್ವಾ ನೀವು, ಹೆಲ್ಮೆಟ್ ಹಾಕಿಲ್ಲ ಅಂತಂದ್ರೆ ಬೈಕ್ ಕೊಡಿಸುವಾಗ, ಹಂಗೆ ನೀನ್ ಲೇಟ್ ಆಗಿ ಕೆಲಸ ಕಂಪ್ಲೀಟ್ ಮಾಡ್ಕೊಡ್ರೆ ನನ್ ಲಾಸ್ ಆಯ್ತಪ್ಪ, ನಾನ್ ಮಾಡಲ್ಲ. ಈ ಬಾಡಿಗೆ ಕೊಡೋಣ ಅಂತಿದ್ದೆ ಒಂದ್ ಮನೆನ, ಇವತ್ತು ಈ ಮನೆ ಕಟ್ಬಿಟ್ಟು 2 ತಿಂಗಳು ನಾವು ಬಾಡಿಗೆ ಕೊಟ್ಟಿದ್ರೆ ಒಂದ್ ತಿಂಗ್ಳಿಗೆ 10,000 ತರ 20,000 ಬಾಡಿಗೆ ಬರ್ತಿತ್ತು. ಈಗಾಗ್ಲೇ ನೀನ್ 2 ತಿಂಗಳು ಲೇಟ್ ಮಾಡಿದೆ, ಅದ್ರಿಂದ ಸೊ ಆ 2 ತಿಂಗಳು ದುಡ್ಡು ನೀನೇ ಕೊಡು ಅಂತ ಕಾಂಟ್ರಾಕ್ಟರ್ ಹೇಳ್ತಾರೆ.
ಸೊ ಅದನ್ನ ನಾವು ಪೆನಾಲ್ಟಿ ಅಂತ ಹೇಳ್ತೀವಿ. ಯಾಕೆ ಲೇಟ್ ಮಾಡ್ತೀಯಾ ಕೆಲಸನ, ಬೇಗ ಮುಗಿಸ್ಕೊಡು ಅಂತ ಹೇಳ್ತಾರೆ. ಸೊ ದೇರ್ಫೋರ್ ವಿಲ್ ಕಾಲ್ ಇಟ್ ಎಸ್ ಪೆನಾಲ್ಟಿ. ಸೊ ಈಗ ಇನ್ ಕೇಸ್ ಆಫ್ ಅಂದ್ರೆ ಡಿಸ್ಪ್ಯೂಟ್ಸ್ ಏನಾದ್ರು ಬಂತು ಅಂತ ಅಂದ್ರೆ ಕಾಂಟ್ರಾಕ್ಟರ್ ಮತ್ತೆ ಓನರ್ ಮಧ್ಯದಲ್ಲಿ ಹೆಂಗೆ ರಿಸಾಲ್ವ್ ಮಾಡ್ಕೊಳ್ಳೋದು, ಡಿಸ್ಪ್ಯೂಟ್ ಅನ್ನ ನಾವು ಹೆಂಗೆ ಸರಿ ಮಾಡ್ಕೊಳ್ಳೋದು, ಜಗಳನ ಹೆಂಗ್ ಸರಿ ಮಾಡ್ಕೊಳ್ಳೋದು, ಅದಕ್ಕೆ ಆರ್ಬಿಟ್ರೇಟರ್ ಇರ್ತಾರೆ, ಅವ್ರ ನ್ಯಾಯಾಧೀಶರು ಯಾರು, ಅವ್ರು ಯಾರ ಜೊತೆ ನಾವು ನ್ಯಾಯ ತೀರ್ಮಾನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಮಾಹಿತಿ ಇರುತ್ತೆ. ಸೊ ಇದೆಲ್ಲವೂ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಸೊ ಟೆಂಡರ್ ಡಾಕ್ಯುಮೆಂಟ್ ಅಂಡ್ ಟೆಂಡರ್ ಜನರಲ್ ಟರ್ಮ್ಸ್ ಆಫ್ ಜನರಲ್ ಕಂಡೀಷನ್ಸ್ ಆಫ್ ಕಾಂಟ್ರಾಕ್ಟ್ ಇವೆರಡು ಬೇರೆ ಬೇರೆ. ಸೊ ಸೇಮ್ ಲೈನ್ಸ್ ಅಲ್ಲಿ ಇರುತ್ತೆ, ಎರಡು ಆಲ್ಮೋಸ್ಟ್ ಒಂದೇ ಲೈನ್ಸ್ ಅಲ್ಲಿ. ನೆಕ್ಸ್ಟ್ ಟೆಂಡರ್ ನೋಟಿಸ್ ಅಂತ ಅಂದ್ರೆ ಏನು, ಏನ್ ಟೆಂಡರ್ ನೋಟಿಸ್ ಅಂತ ಅಂದ್ರೆ ಏನು, ಟೆಂಡರ್ ಕೆಲಸ ಇದೆ ಅಂತ ತಿಳಿಸುವಂತದ್ದು, ಅದೇ ನೋಟಿಸ್. ಇದೇ ನೋಟಿಸ್, ಇನ್ನೇನು ಈ ಪೇಪರ್ ಅಲ್ಲಿ ಹಾಕಿದೀವಲ್ಲ ಇದೇ ನೋಟಿಸ್, ತಿಳುವಳಿಕೆ ಅಷ್ಟೇ. ಇಲ್ಲಿದೆಯಲ್ಲಪ್ಪ ಇದೇ ನೋಟಿಸ್. ಸೊ ಈ ಟೆಂಡರ್ ಈ ಕೆಲಸ ಮಾಡ್ಬೇಕು ಅಂತ ಹೇಳಿ ಜನಕ್ಕೆ ತಿಳಿಸ್ತಾ ಇದೀವಿ ಪತ್ರಿಕೆಗಳ ಮೂಲಕ ಅಥವಾ ನಾವು ಮಾಧ್ಯಮದ ಮೂಲಕ, ಈ ಟೆಂಡರಿಂಗ್ ಮೂಲಕ ಅಥವಾ ಸೊ ವಿಜುವಲ್ ಮೀಡಿಯಾ ಅಂತ ಹೇಳ್ತೀವಿ ಇದನ್ನ. ಸೊ ಈ ಮೂಲಕ ನಾವು ಟೆಂಡರ್ ನ ಅಪ್ಲೈ ಮಾಡ್ಲಿಕ್ಕೆ ಜನಗಳಿಗೆ ತಿಳಿಸ್ಬೇಕು. ಅದನ್ನೇ ನೋಟಿಸ್ ಅಂತ ಹೇಳುದು. ನೋಟಿಸ್ ಅಂದ್ರೆ ನಿಮ್ಗೆ ನೋಟಿಸ್ ಕೊಡ್ತಾವ್ರೆ ಅಂತಂದ್ರೆ ಅರ್ಥ ಏನು, ನೋಟಿಸ್ ಅಂದ್ರೆ ತಿಳುವಳಿಕೆ ಪತ್ರ ಅಂತ ಇಂಗ್ಲಿಷ್ ಅಲ್ಲಿ ನೋಟಿಸ್, ಕನ್ನಡದಲ್ಲಿ ತಿಳುವಳಿಕೆ ಪತ್ರ. ಸೊ ಯಾವ್ದ್ರ ಬಗ್ಗೆ, ಟೆಂಡರ್ ಕೊಡೋದ್ರ ಬಗ್ಗೆ ಅಂತಂದ್ರೆ ನೀನು ಒಂದು ಕೋಟ್ ಮಾಡಪ್ಪ, ಈ ಒಂದು ರೇಟ್ ನ ಯಾವ್ದೋ ಒಂದು ಕಟ್ಟಡ ಕಾಮಗಾರಿಗೆ ಎಷ್ಟು ರೇಟ್ ಅಲ್ಲಿ ಮಾಡ್ತೀಯ ಅಂತ ನೀನು ನಿನ್ನ ಕನ್ಸೆಂಟ್ ಕೊಡು ಅಥವಾ ಒಪ್ಪಿಗೆ ಕೊಡು ಅಥವಾ ಬರ್ಕೊಡು ಅನ್ನೋ ಒಂದು ತಿಳುವಳಿಕೆ ಪತ್ರ. ನಾವು ಈ ಒಂದು ಕಟ್ಟಡವನ್ನ ಮಾಡ್ತಾ ಇದೀವಿ, ನಾವು ಕಟ್ಟಡದ ಕೆಲಸದ ವೆಚ್ಚ ಟೋಟಲ್ ಆಗಿ 106 ಲಕ್ಷಗಳು. ಇದ್ರಲ್ಲಿ ನಿನ್ನ ಭಾವನೆಗಳು, ನಿನ್ನ ಕನ್ಸೆಂಟ್ ಅನ್ನ ಹೇಳಪ್ಪ, ಎಷ್ಟು ಲಕ್ಷಕ್ಕೆ ಮಾಡ್ತೀಯಾ, ಇಷ್ಟಕ್ಕೆ ಮಾಡ್ತೀಯೋ, ಕಮ್ಮಿ ಮಾಡ್ತೀಯೋ, ಜಾಸ್ತಿ ಮಾಡ್ತೀಯೋ, ಇಲ್ಲಿ ಏನಾದ್ರು ಬೇರೆ ಏನೇನಾದ್ರು ಮಾಡ್ತೀಯಾ ಅಂದ್ರೆ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಮಾಡ್ತೀಯ, ಎಷ್ಟು ಕಣಕ್ ಮಾಡ್ತೀಯಾ ಅನ್ನೋದ್ರ ಬಗ್ಗೆ ಕೊಡು ಅಂತ ಕೇಳಕ್ಕೆ ನಾವು ಒಂದು ಲೆಟರ್ ಕಳ್ಸಿದ್ದೀವಿ. ಆ ಲೆಟರ್ ಅವ್ನ ಮನೆಗೆ ಕಳ್ಸಿಲ್ಲ, ಪೇಪರ್ ಅಲ್ಲಿ ಹಾಕಿವಿ. ಅವ್ನ್ ಪೇಪರ್ ಅಲ್ಲಿ ಓದ್ಕೊಂಡು ಅವ್ನ್ ಬರ್ತಾನೆ. ಸೊ ಅದನ್ನ ಟೆಂಡರ್ ನೋಟಿಸ್ ಅಂತೀವಿ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ. ಟೆಂಡರ್ ನೋಟಿಸ್ ಇಸ್ ನಥಿಂಗ್ ಬಟ್, so it is a notice, is a tender document as under tender notice. We are published the work. So whatever work we estimated, work we what is that the department has taken to do, that will be published for the selection of the contractor for the to hand over the construction or to carry out the construction. So the publishing of the work to be carried out, that is what you called as a notice, tender notice. ಅದನ್ನ ನಾವು ಟೆಂಡರ್ ನೋಟಿಸ್ ಅಂತ ಹೇಳ್ತೀವಿ. ಯಾವ ಕೆಲಸ ಮಾಡ್ಬೇಕು ಅಂತಿದೀವಿ ಅದನ್ನ ಒಂದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕು ಕೂಡ ಪಬ್ಲಿಷ್ ಮಾಡ್ಬೋದು. ವೈಡ್ ಪಬ್ಲಿಸಿಟಿ ಬೇಕು, ತುಂಬಾ ಜನಕ್ಕೆ ತಿಳಿಸ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ವಿತ್ ದ ಪೇಪರ್ಸ್. ಸೊ ಇನ್ನೂ ತುಂಬಾ ಜನಕ್ಕೆ ಬೇಕು, ಬರೀ ಕರ್ನಾಟಕ ಅಂತಂದ್ರೆ ಕನ್ನಡ ಪೇಪರ್ ಸಾಕು. ಬರೀ ಇನ್ನೂ ಸ್ವಲ್ಪ ಆಲ್ ಓವರ್ ಇಂಡಿಯಾ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಗೋ ವಿತ್ ಇಂಗ್ಲಿಷ್ ಅಂಡ್ ಹಿಂದಿ. ಸೊ ಹೀಗೆ ಸೊ ಆಲ್ ಇಂಡಿಯಾ ನ್ಯೂಸ್ ಪೇಪರ್ಸ್ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ಹಂಗಾಗಿ ಸೊ ನಾವು ವೈಡ್ ಪಬ್ಲಿಕೇಶನ್ ಪಬ್ಲಿಸಿಟಿ ಅಂತ ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ದಿ ಸೊ ಸಿವಿಯಾರಿಟಿ ಆಫ್ ದಿ ಪ್ರಾಜೆಕ್ಟ್. ಸೊ ಎಷ್ಟು ರೂಪಾಯಿದು ಪ್ರಾಜೆಕ್ಟ್, ಎಷ್ಟು ಕ್ವಾಂಟಮ್ ಆಫ್ ವರ್ಕ್ ಯಾವ ತರ ಇದೆ ಅನ್ನೋದ್ರ ಬಗ್ಗೆ ಹೋಗುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಮಾತಾಡಿದೀವಿ. ನಾವು ಯಾವ್ದು ಇದನ್ನ ಟೆಂಡರ್ ನೋಟಿಸ್ ಬಗ್ಗೆನೂ ಕೂಡ ಮಾತಾಡಿದೀವಿ. ಟೆಂಡರ್ ನೋಟಿಸ್ ಅಂದ್ರೆ ಏನು, ಇದನ್ನ ಹೇಗೆ ಪಬ್ಲಿಷ್ ಮಾಡ್ತೀವಿ, ಪಬ್ಲಿಷ್ಮೆಂಟ್ ಸಿಂಪ್ಲಿ ವಿ ಆರ್ ಗೋಯಿಂಗ್ ಟು ಡೂ ದ ಪಬ್ಲಿಕೇಶನ್ಸ್. ಬಟ್ ಇಲ್ಲಿ ಏನೇನಿರುತ್ತೆ ಅಂತ ಹೇಳಿ ಪರ್ಟಿಕ್ಯುಲರ್ಸ್ ಇನ್ ದಿ ಟೆಂಡರ್ ನೋಟಿಸ್ ಏನೇನಿರುತ್ತೆ, ಈ ನೋಟಿಸ್ ನೋಡ್ತಾ ಇದ್ರಿ ಏನೇನಿದೆ, ಯಾರು ಕರೆದವರು ಅಂತ ಇರುತ್ತೆ ಮೇಲೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಇವ್ರು ಕರೆದಿರೋದು ಏನ ಟೆಂಡರ್ನ, ಏನಂತ ಇದೆ ಟೆಂಡರ್ ಪ್ರಕಟಣೆ ಅಂತಿದೆ. ಟೆಂಡರ್ನ ಈ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದವರು ಕರೆದವ್ರೆ. ಸೊ ಹಂಗಾರೆ ಕರೆದಿದ್ಬೇಕಾದ್ರೆ ಯಾವ ಊರವರು, ತುಮಕೂರವರು, ಕಾಮಗಾರಿ ವಿಭಾಗ ಅಂತಂದ್ರೆ ಸಿವಿಲ್ ವಿಂಗ್ ಅಂತ, ಕಾಮಗಾರಿ ವಿಭಾಗ ಅಂತಂದ್ರೆ ಸಿವಿಲ್ ವಿಂಗ್ ಅವರು ತುಮಕೂರು ಡಿವಿಷನ್ ಅಥವಾ ತುಮಕೂರು ಇಲ್ಲಿ ಇರುವಂತ ಕಾಮಗಾರಿ ವಿಭಾಗ ಅಥವಾ ಸಿವಿಲ್ ವಿಂಗ್ ಅವರು KSRT ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟ ಸಿವಿಲ್ ವಿಂಗ್ ಅವರು ಕರೆದಿದ್ದಾರೆ. ಏನಕ್ಕೆ ಕರೆದಿದ್ದಾರೆ, ಟೆಂಡರ್ ಪ್ರಕಟಣೆ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ, ಈ ಒಂದು ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಿಗಮದ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣ ಕಾಮಗಾರಿ ಯೋಜನೆ, ಇದನ್ನ ಕಾಮಗಾರಿ ಹೆಸರು ಇದ್ರದ್ದು, ಈ ಕೆಲಸ ಮಾಡ್ಕೊಡಕ್ಕಾಗಿ ಇವರು ಟೆಂಡರ್ ಅಂದ್ರೆ ನೋಟಿಸ್ ಮಾಡಿದ್ದಾರೆ, ತಿಳುವಳಿಕೆ ಕಳ್ಸವ್ರೆ, ಎಲ್ರಿಗೂ ಗೊತ್ತಾಗ್ಲಿ ಅಂತ ಮಾಡಿದ್ದಾರೆ. ಸೊ ಇದ್ರದ್ದು ಅಂದಾಜು ವೆಚ್ಚ ಎಷ್ಟು, ಕ್ರಮ ಸಂಖ್ಯೆ, ಕಾಮಗಾರಿ ಹೆಸರು, ಬರೀ ಇದು ಒಂದೇ ಕೆಲಸ ಇರ್ಬೋದು, ಅದೇ ತರ ಒಂದು 5-6 ಕೆಲಸನೂ ಇರ್ಬೋದು ಅವ್ರದ್ದು. ಬೇರೆ ಇನ್ನೊಂದು ಕೆಲಸ ಇದಕ್ಕೆ ಯಾವ್ದು ವಸತಿ ಗೃಹಕ್ಕೆ ಬಣ್ಣ ಬಳಿಯೋದ್ ಇರ್ಬೋದು, ಇನ್ನೊಂದ್ ಕಡೆ ರಸ್ತೆ ಮಾಡೋದ್ ಇರ್ಬೋದು. ಸೊ ಈ ತರ 2-3 ಕೆಲಸ ಒಟ್ಟಿಗೆ ಮಾಡಿ ಒಂದೇ ಟೆಂಡರ್ ನೋಟಿಸ್ ಮಾಡ್ಬೋದು, ಅಥವಾ ಒಂದೇ ಕೆಲ್ಸಕ್ಕೆ ಒಂದೊಂದು ಟೆಂಡರ್ ನೋಟಿಸ್ ಮಾಡ್ಬೋದು. ಸೊ ಇಲ್ಲಿ ಒಂದೇ ಕೆಲ್ಸಕ್ಕೆ ಮಾಡಿದಾರ. ಹಾಗಾಗಿ ಅದ್ರ ವೆಚ್ಚ ಎಷ್ಟು, 106 ಲಕ್ಷ. EMD ಎಷ್ಟು ಕಟ್ಬೇಕು ಅಥವಾ ಸೆಕ್ಯೂರಿಟಿ ಡಿಪಾಸಿಟ್ ಕಾಂಟ್ರಾಕ್ಟರ್ ಎಷ್ಟು ಕಟ್ಬೇಕು, ಮತ್ತೆ ಟೆಂಡರ್ ಸಲ್ಲಿಸೋ ಕೊನೆ ದಿನ ಯಾವಾಗ ಅನ್ನೋದು ಬರ್ದಿರ್ತಾರೆ. ಮತ್ತೆ ಇದು ಜನರಲ್ ಆಗಿ ಬರ್ದಿರ್ತಾರೆ. ಈ ಒಂದು ಕೆಲಸದ ಬಗ್ಗೆ ನಾವು ಟೆಂಡರ್ ಫಾರಂ ಅಂತ ಅಂದ್ರೆ ಟೆಂಡರ್ ಫಾರಂ ಅಂತ ಹೇಳಿದ್ನಲ್ಲ,
ಈಗಾಗ್ಲೇ ಟೆಂಡರ್ ಫಾರ್ಮ್ ಅಂತ ಹೇಳಿದ್ನಲ್ಲ, ಟೆಂಡರ್ ಫಾರ್ಮ್ ಅಂತಂದ್ರೆ ಏನೇನಿರುತ್ತೆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋದಲ್ಲ. ಸೊ ಅದನ್ನ ಟೆಂಡರ್ ಫಾರ್ಮ್ ಅಥವಾ ಟೆಂಡರ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಆ ಟೆಂಡರ್ ಡಾಕ್ಯುಮೆಂಟ್ ನ ಯಾವಾಗ ಕೊಡ್ತೀವಿ, ಅದನ್ನ ಪೂರ್ಣ ಓದ್ಬೇಕು. ಸೊ ಇಲ್ಲ ಯಾರನ್ನ ಅಪ್ರೋಚ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪ್ರಕಟಣೆಯಲ್ಲಿ ವಿವರಣೆ ಇರುತ್ತೆ. ಸೊ ಆ ವಿವರಣೆಯನ್ನ ಯಾರು ಕೊಟ್ಟವರು, ಇದನ್ನ ಪ್ರಕಟಣೆ ಮಾಡಿದವರು ಯಾರು, ಅವ್ರ ಹೆಸರು ಇಲ್ಲಿರುತ್ತೆ. ಇದು ಫಾರ್ಮ್ಯಾಟ್, ಒಂದು ಟೆಂಡರ್ದು ಫಾರ್ಮ್ಯಾಟ್, ಟೆಂಡರ್ ನೋಟಿಸ್ ಫಾರ್ಮ್ಯಾಟ್, ಅದನ್ನೇ ಇಲ್ಲಿ ಬರ್ದಿರೋದಷ್ಟೇ. ಸೊ ಇಲ್ಲಿ ಏನೇನಿರುತ್ತೆ ಟೆಂಡರ್ ಫಾರ್ಮ್ಯಾಟ್ ಅಲ್ಲಿ ಅಂತ ಹೇಳಿ ಇರ್ತದೆ. ಸೊ ವಾಟ್ ಆರ್ ದಿ ಪರ್ಟಿಕ್ಯುಲರ್ಸ್, ಫಾಲೋಯಿಂಗ್ ಆರ್ ದಿ ಪರ್ಟಿಕ್ಯುಲರ್ಸ್ ರಿಟರ್ನ್ ಇನ್ ದಿ ಟೆಂಡರ್ ನೋಟಿಸ್. ಟೆಂಡರ್ ನೋಟಿಸ್ ಅಲ್ಲಿ ಇವೆಲ್ಲ ಇರುತ್ತೆ. ಏನಿರ್ತದೆ, ನೇಮ್ ಆಫ್ ದ ಅಥಾರಿಟಿ ಇನ್ವೈಟಿಂಗ್ ದ ಟೆಂಡರ್. ನೇಮ್ ಆಫ್ ದ ಅಥಾರಿಟಿ ಯಾರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಇವ್ರದ್ದು ಹೆಸರಿರುತ್ತೆ ಅಂತ ಬರ್ತಾರೆ. ಹೌದು, ಅವ್ರ ಹೆಸರು ಇರುತ್ತೆ. ಸೊ ಇದನ್ನ ನೋಡ್ಕೊಂಡೇ ಬರೆಯೋದು, ಲಿಸ್ಟ್ ಮಾಡೋದು. ಸೊ ನೇಮ್ ಆಫ್ ದಿ ಅಥಾರಿಟಿ ಏನೇನಿರುತ್ತೆ ಟೆಂಡರ್ ನೋಟಿಸ್ ಅಲ್ಲಿ, ನೇಮ್ ಆಫ್ ದಿ ಅಥಾರಿಟಿ ಇದೆ, ಹೌದು ಇದೆ, ನೇಮ್ ಆಫ್ ದಿ ಅಥಾರಿಟಿ ಇನ್ವೈಟಿಂಗ್ ಟೆಂಡರ್. ನೆಕ್ಸ್ಟ್ ನೇಮ್ ಆಫ್ ದಿ ವರ್ಕ್ ಅಂಡ್ ಇಟ್ಸ್ ಲೊಕೇಶನ್. ಎಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿ ಬರ್ದಿದ್ದಾರೆ. ಚಿತ್ರದುರ್ಗದಲ್ಲಿ ನಿಗಮ ಸಿಬ್ಬಂದಿ ವಸತಿ ಗೃಹ ನಿರ್ಮಾಣ ಕಾಮಗಾರಿ ಚಿತ್ರದುರ್ಗದಲ್ಲಿ ಮಾಡ್ಬೇಕು. ಅವ್ರು ಕರೆದಿರೋ ತುಮಕೂರಲ್ಲಿ ಇರೋದು ಆಫೀಸ್ ಅವ್ರದ್ದು, ಬಟ್ ಅವ್ರು ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದರಿಂದ ಲೊಕೇಶನ್ ಆಫ್ ದಿ ವರ್ಕ್ ಸೈಟ್ ಹೇಳ್ತಾ ಇದ್ದಾನೆ ಅವನು. ನೇಮ್ ಆಫ್ ದಿ ವರ್ಕ್ ಅಂಡ್ ಇಟ್ಸ್ ಲೊಕೇಶನ್, ಎಲ್ಲಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಎಸ್ಟಿಮೇಟೆಡ್ ಕಾಸ್ಟ್, ಅದ್ರದ್ದು ಎಷ್ಟು ಎಸ್ಟಿಮೇಟ್ ಆಗಿದೆ, ಎಷ್ಟು ಮಾಡ್ಬೋದು, ಇದನ್ನ ಎಸ್ಟಿಮೇಟೆಡ್ ಕಾಸ್ಟ್ ಎಷ್ಟು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ನೆಕ್ಸ್ಟ್ ಪೀರಿಯಡ್ ಆಫ್ ಕಾಂಟ್ರಾಕ್ಟ್, ಎಷ್ಟು ದಿನದಲ್ಲಿ ಮುಗಿಸ್ಬೇಕು ಅಂದ್ರೆ ಇಲ್ಲಿ ಮಾಡಿಲ್ಲ, ಅದು ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ, ಅದನ್ನ ಬಿಟ್ಟಿದೆ ನಾವು. ಸೊ ಪೀರಿಯಡ್ ಆಫ್ ಕಾಂಟ್ರಾಕ್ಟ್ ಅಂಡ್ ಟೈಪ್ ಆಫ್ ಕಾಂಟ್ರಾಕ್ಟ್ ಅಂದ್ರೆ ನಮ್ಗೆ ಇದನ್ನೆಲ್ಲ ಐಟಮ್ ರೇಟ್ ಕಾಂಟ್ರಾಕ್ಟ್ ಗೊತ್ತಿದೆ, ಅದು ಡಿಪಾರ್ಟ್ಮೆಂಟ್ ಅವ್ರ ಐಟಮ್ ರೇಟ್ ಬಿಟ್ರೆ ಬೇರೆ ಏನು ಮಾಡಲ್ಲ ಅಂತ ಗೊತ್ತಿದೆ. ಅದರಿಂದ ಐಟಮ್ ರೇಟ್ ಕಾಂಟ್ರಾಕ್ಟ್ ಅಲ್ಲೇ ಹೋಗ್ತಾರೆ. ಸೊ ಅಮೌಂಟ್ ಟು ಬಿ ಪೇಯ್ಡ್ ಆಸ್ ಎ ಟೆಂಡರ್ ಡಾಕ್ಯುಮೆಂಟ್. ಟೆಂಡರ್ ಡಾಕ್ಯುಮೆಂಟ್ ಇದಕ್ಕೆ ಸಂಬಂಧಪಟ್ಟ 106 ಲಕ್ಷ ಅಂತ ಇದೆಯಲ್ಲ, ಇದಕ್ಕೆ ವಿವರಣೆ ಬೇಕು, ಡ್ರಾಯಿಂಗ್ ಯಾವ ತರ ಇದೆ, ನಿಮ್ಗೆ ಎಸ್ಟಿಮೇಟ್ ಹೆಂಗ್ ಮಾಡಿದಿರಿ ಎಲ್ಲ ಕೇಳ್ಬೇಕು, ನೋಡ್ಬೇಕು ಅಂತ ಅಂದ್ರೆ ಪುಕ್ಸಟ ಕೊಡಲ್ಲ ನಾವು, ಅಂದ್ರೆ ಫ್ರೀ ಆಫ್ ಕಾಸ್ಟ್. ವಿ ಆರ್ ನಾಟ್ ಗಿವಿಂಗ್ ದ ಎನಿ ಡಾಕ್ಯುಮೆಂಟ್ ಅಟ್ ದಿ ಫ್ರೀ ಆಫ್ ಕಾಸ್ಟ್. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಪೇ ಅಂಡ್ ಗೆಟ್ ಇಟ್ ಅಂತ. ಸೊ ದೇರ್ಫೋರ್ ದ ಅಮೌಂಟ್ ಬಿ ಪೇಯ್ಡ್ ಫಾರ್ ದಿ ಸೆಟ್ ಆಫ್ ಟೆಂಡರ್ ಡಾಕ್ಯುಮೆಂಟ್. ಆ ಡಾಕ್ಯುಮೆಂಟ್ಸ್ ಏನೇನಿದೆ ಇದನ್ನೆಲ್ಲ ಬೇಕು ಅಂತ ಅಂದ್ರೆ, ವಿವರಣೆ ಬೇಕು ಅಂದ್ರೆ ನೀವು ದುಡ್ಡು ಕೊಟ್ಟು ಖರೀದಿ ಮಾಡಿ. ಮತ್ತೆ ಯಾವಾಗ ಕೊಡ್ಬೇಕು, ಲಾಸ್ಟ್ ಡೇಟ್ ಆಫ್ ದ ಸಬ್ಮಿಷನ್. ಟೆಂಡರ್ ಡಾಕ್ಯುಮೆಂಟ್ ತಗೊಂಡ್ಮೇಲೆ ಟೆಂಡರ್ ಇಲ್ಲಿ ಬರ್ದಿದಾನಲ್ಲ, ಪ್ರಕಟಣೆ ದಿನಾಂಕ ಯಾವುದೇ ವೆಚ್ಚವಿಲ್ಲದೆ ಇಷ್ಟು ವೆಬ್ಸೈಟ್ ಅಲ್ಲಿ ತಗೋಬಹುದು. ಅವ್ನು ಹೇಳ್ತಾನೆ ಇದನ್ನ ಟೆಂಡರ್ ಡಾಕ್ಯುಮೆಂಟ್ ನ ನೋಡಿ, ಇಲ್ಲಿ ಈ ಫಾರ್ಮ್ ಅಲ್ಲಿ ಹೇಳ್ತಾನೆ 18/2/2021 ಯಾವುದೇ ವೆಚ್ಚವಿಲ್ಲದೆ ಇಲ್ಲಿ ವೆಬ್ಸೈಟ್ ನಲ್ಲಿ ಲಾಗಿನ್ ಆಗಿ ವಿವರನ್ನು ಪಡೆದುಕೊಳ್ಳೋದು. ಅವ್ನು ದುಡ್ಡೇ ಬೇಡ ಅಂತ ನಾವು. ಸೊ ಇಲ್ಲಿ ನಾವು ಪೇಯ್ಡ್ ಮಾಡ್ಬೇಕು ಅಂತ ಬರ್ದಿದ್ದೀವಿ, ಕೆಲವರು ಬೇಡ ಅಂತಾರೆ. ಸೊ ಅಮೌಂಟ್ ಟು ಬಿ ಪೇಯ್ಡ್ ಫಾರ್ ದಿ ಸೆಟ್ ಆಫ್ ಟೆಂಡರ್ ಡಾಕ್ಯುಮೆಂಟ್. ಇವನ್ ಟೆಂಡರ್ ಡಾಕ್ಯುಮೆಂಟ್ ಇದ್ರ ಬಗ್ಗೆ ವಿವರಣೆ ಬೇಕು ಅಂದ್ರೆ ನೀವು ಫ್ರೀ ಆಗಿ ನೋಡ್ಕೊಳ್ಳಿ, ಇಲ್ಲಿ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತಾನೆ. ಸೊ ಇಲ್ಲ ಅಂದ್ರೆ ನಮ್ಮ ಹತ್ರ ದುಡ್ಡು ಕೊಟ್ಟು ಖರೀದಿ ಮಾಡಿ, ಹಾರ್ಡ್ ಕಾಪಿ ಬೇಕು ಅಂದ್ರೆ ಅಂತ ಅಂತಾರೆ. ಸೊ ಲಾಸ್ಟ್ ಡೇಟ್ ಮತ್ತೆ ಸಬ್ಮಿಷನ್ ಆಫ್ ದಿ ಟೆಂಡರ್ ಗೆ ಲಾಸ್ಟ್ ಡೇಟ್ ಯಾವಾಗ, ಯಾವತ್ತು ನಾವು ಫಿಲ್ ಮಾಡಿ ಆ ಡಾಕ್ಯುಮೆಂಟ್ ನ ಸಬ್ಮಿಷನ್ ನಿಮ್ಗೆ ಯಾವಾಗ ಮಾಡ್ಬೇಕು. ಅರ್ನೆಸ್ಟ್ ಮನಿ ಅಂತ ಅಂದ್ರೆ ಸೆಕ್ಯೂರಿಟಿ ಡಿಪಾಸಿಟ್ ಅಥವಾ ಅರ್ನೆಸ್ಟ್ ಮನಿನ ಎಷ್ಟು ಕಟ್ಬೇಕು ನಾವು ಅನ್ನೋದ್ರ ಬಗ್ಗೆ ಅವನು ಡಾಕ್ಯುಮೆಂಟ್ ಅಲ್ಲಿ ಹೇಳಿರ್ತದೆ. ಇಲ್ಲಿ EMD ಎಷ್ಟು ಕಟ್ಬೇಕು, ಇಲ್ಲಿ ಹೇಳೋರಲ್ಲ, ಇಲ್ಲಿ 2 ಲಕ್ಷ ಕಟ್ಬೇಕು, ಅದೇ EMD. ಲಾಸ್ಟ್ ಡೇಟ್ ಯಾವಾಗ ತುಂಬಿಸುವಂತದ್ದು ಇಲ್ಲಿ ಹೇಳಿರ್ತಾನೆ. ವೆಬ್ಸೈಟ್ ಅಲ್ಲಿ ಹೋದ್ರೆ ಅಥವಾ ಇವನಿಗೆ ಸ್ಟಾರ್ಟಿಂಗ್ ಡೇಟ್ 18ರ ತನಕ ಅಂತ ಹೇಳಿದಾನೆ, ಇಲ್ಲಿ ತನಕ ಅಪ್ಲಿಕೇಶನ್ ಕೊಡ್ತೀವಿ ಅಂತ. ಲಾಸ್ಟ್ ಡೇಟ್ ಅವ್ನು ಹೇಳಿಲ್ಲ, ಅದ್ರಲ್ಲಿ ಇರುತ್ತೆ, ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಟೈಮ್ ಆಫ್ ಓಪನಿಂಗ್ ಟೆಂಡರ್, ಎಷ್ಟು ದಿವಸದಲ್ಲಿ ಓಪನ್, ಇದರಲ್ಲಿ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರ್ತದೆ. ಅವ್ನು ಟೆಂಡರ್ ನೋಟಿಸ್ ಅಷ್ಟಲ್ಲಿ ಇರೋದಿಲ್ಲ, ಡಾಕ್ಯುಮೆಂಟ್ ಒಳಗಿರುತ್ತೆ. ಅವ್ನು ಖರೀದಿ ಮಾಡಿದ್ರೆ ಅದ್ರೊಳಗಡೆ ಯಾವಾಗ ಓಪನ್ ಮಾಡ್ತೀವಿ, ಯಾರು ಓಪನ್ ಮಾಡೋರು ಯಾರು, ಅದ್ರೆಲ್ಲ ಇರ್ತದೆ. ಅವನ ಆಫೀಸರ್ ಯಾರು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ಇದನ್ನೇ ನೋಡ್ಕೊಂಡ್ ಬರೀಬಹುದು. ಏನೇನಿರುತ್ತೆ ಟೆಂಡರ್ ನೋಟಿಸ್ ಅಲ್ಲಿ, ಮೊದಲು ಅಥಾರಿಟಿ ಇನ್ವೈಟಿಂಗ್ ದ ಟೆಂಡರ್, ಅದಾದ್ಮೇಲೆ ಸೊ ನೇಮ್ ಆಫ್ ದಿ ವರ್ಕ್ ಅಂಡ್ ಲೊಕೇಶನ್ ಆಫ್ ದಿ ವರ್ಕ್, ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್, ಸೊ EMD ಟು ಬಿ ಪೇಯ್ಡ್, ಸೊ ದೆನ್ ಟೈಮ್ ಆಫ್ ಸಬ್ಮಿಷನ್ ಆಫ್ ದಿ ಟೆಂಡರ್, ಸೊ ಡೇಟ್ ಆಫ್ ಓಪನಿಂಗ್ ದ ಟೆಂಡರ್, ಸೊ ಹೀಗೆ. ಸೊ ಡೇಟ್ ಆಫ್ ಓಪನಿಂಗ್ ಇವೆಲ್ಲ ಇದು ಮಾಹಿತಿಗಳೇ ಇರುತ್ತೆ ಅಂತ ಕೇಳ್ತಾನೆ. ವಾಟ್ ಆರ್ ದಿ ಡೀಟೇಲ್ಸ್ ಗಿವನ್ ಇನ್ ದಿ ಟೆಂಡರ್ ನೋಟಿಸ್ ಅಂತ. ಇದು ಎಕ್ಸಾಮ್ ಬರುತ್ತೆ. ಟೆಂಡರ್ ನೋಟಿಸ್ ಅಲ್ಲಿ ಏನೇನಿರುತ್ತೆ ಅನ್ನೋದು ಕೇಳ್ತಾರೆ. ವಾಟ್ ಆರ್ ದಿ ಡೀಟೇಲ್ಸ್ ಟು ಬಿ ಫರ್ನಿಶ್ಡ್ ಇನ್ ದಿ ಟೆಂಡರ್ ನೋಟಿಸ್ ಅಂತ ಕೇಳ್ತಾನೆ. ಅದ ಇದನ್ನ ನೆನ್ಪಿಟ್ಕೊಂಡು ಬರ್ಕೊಂಡು ಹೋಗೋದು. ಸೊ ಅವನು ನೇಮ್ ಆಫ್ ದಿ ಅಥಾರಿಟಿ ಇರುತ್ತೆ, ನೇಮ್ ಆಫ್ ದಿ ಅಥಾರಿಟಿ ಇರುತ್ತೆ, ಇರುತ್ತೆ. ವರ್ಕ್ ಲೊಕೇಶನ್ ಇದೆ, ಎಸ್ಟಿಮೇಟೆಡ್ ಕಾಸ್ಟ್ ಇರುತ್ತೆ, ಹೌದು ಎಸ್ಟಿಮೇಟೆಡ್ ಕಾಸ್ಟ್ ಇರುತ್ತೆ. ಪೀರಿಯಡ್ ಆಫ್ ಕನ್ಸ್ಟ್ರಕ್ಷನ್ ಇರುತ್ತೆ, ಎಷ್ಟು ದಿವಸದಲ್ಲಿ ಮುಗಿಸ್ಬೇಕಂತ ಇದೆ. ಸೊ ವೆನ್ ದ ಟೆಂಡರ್ ಡಾಕ್ಯುಮೆಂಟ್ ಟು ಬಿ ಸಬ್ಮಿಟೆಡ್ ಆರ್ ಪರ್ಚೇಸ್ಡ್, ಸೊ ಯಾವಾಗ ನೀವು ಎಲ್ಲಿ ತನಕ ಪರ್ಚೇಸ್ ಮಾಡೋದು, ಈ ಡೇಟ್ ತನಕ ಪರ್ಚೇಸ್ ಮಾಡಬಹುದು, ಅಲ್ಲಿಂದ ಮುಂದಕ್ಕೆ ಅವ್ರು ಕೊಡಲ್ಲ. ಸೊ ವಾಟ್ ಇಸ್ ದ ಅಮೌಂಟ್ ಟು ಬಿ ಪೇಯ್ಡ್, ಪರ್ಚೇಸ್ ಮಾಡೋಕೆ ಟೆಂಡರ್ ಡಾಕ್ಯುಮೆಂಟ್ ಎಷ್ಟು ದುಡ್ಡು ಕೊಡ್ಬೇಕು, ಯಾವಾಗ ಲಾಸ್ಟ್ ಡೇಟ್, ಸಬ್ಮಿಷನ್ಗೆ ಯಾವಾಗ ಲಾಸ್ಟ್ ಡೇಟ್, ಮತ್ತೆ ಅಮೌಂಟ್ ಸೆಕ್ಯೂರಿಟಿ ಡಿಪಾಸಿಟ್ ಎಷ್ಟು ಕಟ್ಬೇಕು, ಇಲ್ಲಿ 2 ಲಕ್ಷ ಅಂತಿದೆ. ಮತ್ತೆ ಟೈಮ್ ಆಫ್ ಓಪನಿಂಗ್ ಯಾವಾಗ, ನೀವು ಕೊಟ್ಟಿದ್ದನ್ನ ನಾವು ನೋಡೋದು ಯಾವಾಗ, ನೀವು ಕೊಟ್ಟ ದಿವಸನೇ ನಾವು ನೋಡಲ್ಲ, ಅದನ್ನ ಲಾಸ್ಟ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ, ಯಾವತ್ತೋ ಒಂದ್ ದಿವಸ ಅದನ್ನ ನೋಡ್ತೀವಿ. ಯಾವತ್ ನೋಡ್ತೀವಿ ಅದನ್ನ, ಟೆಂಡರ್ ನೀವು ಕೊಟ್ಟಿರುವಂತ ಟೆಂಡರ್ ನ ಯಾವಾಗ ನೋಡ್ತೀವಿ, ಟೆಂಡರ್ ಹಾಕಿರ್ತೀವಲ್ಲ ಅದ್ರ ಆಫರ್ ಇನ್ ರೈಟಿಂಗ್ ಅಂತ ಹೇಳಿ ಟೆಂಡರ್ ಅಂದ್ರೆ,
ಆ ಆಫರ್ ಇನ್ ರೈಟಿಂಗ್ ನೀವು ಬರೆದು ಕೊಟ್ಟಿದಿರಲ್ಲ ಇಷ್ಟು ಅಮೌಂಟ್ ಮಾಡ್ತೀನಿ ಅಂತ, ಅದನ್ನ ನಾವು ಯಾವತ್ತು ಓಪನ್ ಮಾಡಿ ನೋಡ್ತೀವಿ. ಡೆಸಿಗ್ನೇಷನ್ ಯಾರು ನೋಡೋರು, ಯಾರು ಆಫೀಸರ್ ಹೆಸರೇನೋ ಅಥವಾ ಡೆಸಿಗ್ನೇಷನ್ ಬೈ ಡೆಸಿಗ್ನೇಷನ್, ಅವ್ರ ಹೆಸರು ಕೊಟ್ಟಲ್ಲ ಬೈ ಡೆಸಿಗ್ನೇಷನ್. ಇಲ್ಲಿ ಹೆಸರು ಕೊಟ್ಟಿಲ್ಲ ನೋಡಿ, ಕಾರ್ಯನಿರ್ವಾಹಕ ಅಭಿಯಂತರರು, ಇದು ಡೆಸಿಗ್ನೇಷನ್, ಹೆಸರಲ್ಲ ಅವ್ರದ್ದು. ಸೊ ದೇರ್ ಫಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಅದು ಅವ್ರದ್ದು ಡೆಸಿಗ್ನೇಷನ್. ಆಫೀಸರ್ ಇನ್ಚಾರ್ಜ್ ಅವ್ರು ಯಾರು ಇರ್ಬೋದು, ಅವ್ರು ಮಾತ್ರ ಓಪನ್ ಮಾಡಕ್ಕೆ ಅಧಿಕಾರ ಇದೆ. ಯಾರು ಓಪನ್ ಮಾಡ್ತಾರೆ, ಇದು ಇಷ್ಟು ಮಾಹಿತಿ ಇದೆ. ಇದನ್ನ ನೋಡ್ಕೊಂಡೇ ಬರೀಬಹುದು ಎಕ್ಸಾಮಿನೇಷನ್ ಅಲ್ಲಿ. ಅವ್ನು ಕೇಳ್ತಾನೆ ಎಕ್ಸಾಮಿನೇಷನ್ ಅಲ್ಲಿ ಯಾವ ತರ ಇರುತ್ತೆ ಒಂದು ಟೆಂಡರ್ ನೋಟಿಸ್ ನ ಬರಿಬೋದಾ ಅಂತ ಹೇಳಿ. ಸೊ ಜನರಲ್ ಆಗಿ ಬರಿಬೇಕಾಗತ್ತೆ. ಜನರಲ್ ಆಗಿ ಬರಿಬೇಕು ಅಂತಂದ್ರೆ ನಾವು ಈ ಟ್ಯಾಬ್ಲೋ ಕಾಲಮ್ ಅಂತೂ ಪಕ್ಕ ಅಂದ್ರೆ ಇದ್ದಿದ್ದೇ ಇರುತ್ತೆ. ಸೊ ಏನು ಸೀರಿಯಲ್ ನಂಬರ್, ನೇಮ್ ಆಫ್ ದಿ ವರ್ಕ್, ಎಸ್ಟಿಮೇಟೆಡ್ ಕಾಸ್ಟ್, ಟೈಮ್ ಆಫ್ ಕಂಪ್ಲೀಷನ್, ಕಾಸ್ಟ್ ಆಫ್ ದಿ ಟೆಂಡರ್, ಕ್ಲಾಸ್ ಆಫ್ ಕಾಂಟ್ರಾಕ್ಟರ್, ಯಾರು ಅಪ್ಲೈ ಮಾಡ್ಕೋಬೇಕು, ಅರ್ನೆಸ್ಟ್ ಮನಿ ಡಿಪಾಸಿಟ್ ಎಷ್ಟು ಕಟ್ಟಬೇಕು, 2% ಆಫ್ ದಿ ಎಸ್ಟಿಮೇಟೆಡ್ ಕಾಸ್ಟ್. ಇದು ಎಸ್ಟಿಮೇಟೆಡ್ ಕಾಸ್ಟ್ ಗೆ 2%. ಇವನೇನ್ ಮಾಡಿದಾನೆ, ಈ ಪರ್ಸೆಂಟೇಜ್ ಹೇಳಲಿಲ್ಲ, ದುಡ್ಡು ಕೊಟ್ಬಿಟ್ಟಿದ್ದಾನೆ ಇಲ್ಲಿ. ಸೊ ಇಲ್ಲೇನ್ ಹೇಳ್ತಾನೆ ಅಂತಂದ್ರೆ, ಇಷ್ಟು ಪರ್ಸೆಂಟೇಜ್ ನೀನ್ ಕಟ್ಬೇಕಪ್ಪ, ಇಷ್ಟಕ್ಕೆ 2% ದುಡ್ಡನ್ನ, ಹಣವನ್ನ ನೀನು ಸೆಕ್ಯೂರಿಟಿ ಡಿಪಾಸಿಟ್ ಅಥವಾ ಅರ್ನೆಸ್ಟ್ ಮನಿ ಡಿಪಾಸಿಟ್ ಆಗಿ ಕಟ್ಬೇಕು, EMD ಕಟ್ಬೇಕು, ಕೆಲಸ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ಸೊ ಯಾವ ತರ ಕಾಂಟ್ರಾಕ್ಟ್ ಹೇಳ್ಬೇಕು, ಕಾಂಟ್ರಾಕ್ಟ್ ಅಲ್ಲಿ ಲೆವೆಲ್ಸ್ ಇದೆ. ಸೊ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3. ಕ್ಲಾಸ್ 3 ಅಂತ ಲೋಯೆಸ್ಟ್ ಲೆವೆಲ್ ಇನ್ ದಿ ಕಾಂಟ್ರಾಕ್ಟ್ ಸಿಸ್ಟಮ್. ಕ್ಲಾಸ್ 3 ಆಸ್ ಪರ್ ದಿ ಡಿಪಾರ್ಟ್ಮೆಂಟ್ ಪ್ರೊಸೀಜರ್ ಇಸ್ ಕನ್ಸರ್ನ್. PWD ಇಲಾಖೆ ಏನಿದೆ ಅದನ್ನ ನಾವು ನೋಡಿದಾಗ, ಅದರಲ್ಲಿ ನಾನು ಕಾಂಟ್ರಾಕ್ಟರ್ ಆಗಿ ಎನ್ರೋಲ್ ಮಾಡ್ಕೋಬೇಕು ಅಂತ ಇವತ್ತು ಹೊರಟ್ರೆ ನನಗೆ ಕ್ಲಾಸ್ 3 ಕಾಂಟ್ರಾಕ್ಟರ್ ಕೊಡ್ತಾನೆ. ಕ್ಲಾಸ್ 3 ಕಾಂಟ್ರಾಕ್ಟರ್ ಅಂತಂದ್ರೆ ಅವನು ಬಿಗಿನರ್. ಸೊ ಅವನು ಇಂತಿಷ್ಟು ವರ್ಕ್ ಮಾಡಿದ್ರೆ ಅಥವಾ 1 ಕೋಟಿ ಕೆಲಸ ಕಂಪ್ಲೀಟ್ ಮಾಡಿದ್ರೆ 1 ಇಯರ್ ಅಲ್ಲಿ, ಅವನಿಗೆ ನಾನು ಪ್ರಮೋಟ್ ಮಾಡ್ತೀನಿ ಕ್ಲಾಸ್ 2 ಆಗಿ. ಕ್ಲಾಸ್ 2 ಕಾಂಟ್ರಾಕ್ಟರ್ 2 ಕೋಟಿ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರೆ ಅವನ್ನ ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗಿ ಪ್ರಮೋಟ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾನೆ. ಸೊ ಅಂತ ಕಾಂಟ್ರಾಕ್ಟರ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ನ 2 ಕೋಟಿ ಅಥವಾ 3 ಕೋಟಿ, ಇಟ್ ಡಿಪೆಂಡ್ಸ್, ಅದು ಇಲಾಖೆ ಪ್ರೊಸೀಜರ್. ಸೊ ಹಾಗಾಗಿ ಎಷ್ಟು ದುಡ್ಡನ್ನ ನಾವು ಪ್ರಾಜೆಕ್ಟ್ ನ ಅವರು ಹ್ಯಾಂಡಲ್ ಮಾಡಬೇಕು ಅಂತ ಇದ್ದಾರೆ, ಆ ಒಂದು ಕೆಪಾಸಿಟಿ ಮೇಲೆ ಕ್ಲಾಸ್ 1 ಕಾಂಟ್ರಾಕ್ಟರೇ ಎಲಿಜಿಬಲ್ ಕಾಂಟ್ರಾಕ್ಟರೇ ಈ ಒಂದು ಪ್ರಾಜೆಕ್ಟ್ ನ ಹ್ಯಾಂಡಲ್ ಮಾಡಬೇಕು ಅಂತ ಬರ್ಕೊಂಡಿದ್ದಾರೆ. ಆ ತರದ ಕಾಂಟ್ರಾಕ್ಟರ್ ಬೇಕು ನಮ್ಗೆ. ಸೊ ಬೇರೆಯವ್ರು ಯಾರು ಬೇಡ ನಮ್ಗೆ. ಕಾಂಟ್ರಾಕ್ಟರ್ ಕ್ಲಾಸ್ 2, ಕ್ಲಾಸ್ 3 ಅವ್ರು ಬೇಡ, ಕ್ಲಾಸ್ 1 ಕಾಂಟ್ರಾಕ್ಟರೇ ನಮ್ಗೆ ಬೇಕು ಅಂತ ಹೇಳ್ತಾರೆ ಅವ್ರು. ಸೊ ಹಾಗಾಗಿ ನಮ್ಗೆ ಕ್ಲಾಸ್ 1 ಕಾಂಟ್ರಾಕ್ಟರ್ನೇ ಬೇಕು. ಸೊ ಮತ್ತೆ 6 months ಡ್ಯೂರೇಷನ್ ಅಲ್ಲೇ ನೀನ್ ಕಂಪ್ಲೀಟ್ ಮಾಡ್ಕೋಬೇಕು, ಕೆಲ್ಸನ ಕಂಪ್ಲೀಟ್ ಮಾಡ್ಕೊಡ್ಬೇಕು. ಏನ್ ಕೆಲಸ ಇದು? ಸೊ ಪಬ್ಲಿಕ್ ಲೈಬ್ರರಿ ಕೆಲಸ ಕಂಪ್ಲೀಟ್ ಮಾಡ್ಬೇಕು. 2 ಕೋಟಿ ರೂಪಾಯಿ ಕೆಲಸ, ಇದು 6 ತಿಂಗಳ ಕೆಲಸ ಮಾಡ್ಬೇಕು. ಕ್ಲಾಸ್ ಆಫ್ ಕಾಂಟ್ರಾಕ್ಟರ್ ನೀನು ಫಸ್ಟ್ ಕ್ಲಾಸ್ ಕಾಂಟ್ರಾಕ್ಟರ್ ಇರ್ಬೇಕು. ನೀನು 2% ಅರ್ನೆಸ್ಟ್ ಮನಿ ಡಿಪಾಸಿಟ್ ನ ನೀವು ಕಟ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವನು ಡಿಸ್ಕಸ್ ಮಾಡಿರ್ತಾನೆ. ಈ ಒಂದು ಟ್ಯಾಬ್ಲೋ ಕಾಲಮ್ ನ ನಾವು ಇದು ಸಿಮಿಲರ್ ಟು ದಿಸ್ ಏನು ಅಡ್ವರ್ಟೈಸ್ ಮಾಡಿದ್ದಾರೆ ಈ ತರ ಇರುತ್ತೆ, ಒಂದು ಸ್ಪೆಸಿಮೆನ್ ಟೆಂಡರ್ ನೋಟಿಸ್ ಈ ತರ ಇರುತ್ತೆ ಅಂತ ಹೇಳ್ಬೋದು. ಇದ್ರ ಮೇಲೆ ನಾವು ಬರೀಬೇಕು ಓಪನ್ ರೈಟಿಂಗ್ ಅಲ್ಲಿ. ಏನು ಕರ್ನಾಟಕ ರಾಜ್ಯ ಸರ್ಕಾರಿ ನಿಗಮ ಅಂತಿದೆಯಲ್ಲ, ಇದ್ರ ಮೇಲೆ ನೀವು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಅಂತಾನು ಕೂಡ ಬರೀಬಹುದು. ಸೊ ಒಂದು ಫಾರ್ಮ್ಯಾಟ್ ನ ಇದೇ ತರ ರೆಡಿ ಮಾಡ್ಬೋದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಇದೇ ಬರೆದ್ರು ತಪ್ಪಿಲ್ಲ. ಸೊ ಗವರ್ನಮೆಂಟ್ ಡಿಪಾರ್ಟ್ಮೆಂಟ್, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಸೊ ಯಾವುದೋ ಒಂದು ಡಿವಿಷನ್, ಕುಶಾಲನಗರ ಸಬ್ ಡಿವಿಷನ್, ಕುಶಾಲನಗರ, ಆಯ್ತಾ. ಸೊ ಇದರಲ್ಲಿ ಕಾಲಿಂಗ್ ಫಾರ್ ಟೆಂಡರ್ ನೋಟಿಸ್ ಅಂತ ಬರೆದ್ಬಿಟ್ಟು ಅದಕ್ಕೊಂದು ನಂಬರ್ ಇರ್ತದೆ. ಸುಮ್ನೆ ಅದೇನ್ ಬೇಕು ಅಂತಿಲ್ಲ, ಟೆಂಡರ್ ನೋಟಿಸ್ ಅಂತ ಹಾಕೋದು. ಇದರಲ್ಲಿ ಡಿಸ್ಕ್ರಿಪ್ಷನ್, ಸೊ ಅದು ಏನಂತ ಅಂದ್ಬಿಟ್ಟು, ಸೀಲ್ಡ್ ಟೆಂಡರ್ಸ್ ಇನ್ ಡೂಪ್ಲಿಕೇಟ್, ಇನ್ವೈಟ್ ಮಾಡಿದೀವಿ ಅಂತ ಹೇಳಿ, ಈ ಕೆಲಸಕ್ಕೆ ನಾವು ನಿಮ್ಮಿಂದ ಒಂದು ಆಫರ್ ಲೆಟರ್ ನ ಇನ್ವೈಟ್ ಮಾಡಿದೀವಿ, ಅದನ್ನ ಇಷ್ಟು ದಿನದೊಳಗಡೆ ನೀವು ಕೊಡ್ಬೇಕು ಅಂತ ಹೇಳಿ ಡಿಸ್ಕ್ರಿಪ್ಷನ್ ಬರೀಬೇಕಷ್ಟೇ. ದ ಸೀಲ್ಡ್ ಟೆಂಡರ್ ಇಸ್ ಇನ್ ಡೂಪ್ಲಿಕೇಟ್, ಸೀಲ್ಡ್ ಟೆಂಡರ್ ಇನ್ ಡೂಪ್ಲಿಕೇಟ್ ಅಂತ ಅಂದ್ರೆ 2 ಕಾಪಿಯಲ್ಲಿ ನೀವು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಅಲ್ಲಿ ನೇಮ್ ಆಫ್ ದಿ ವರ್ಕ್ ಅನ್ನ ಬರೆದು ಅದ್ರ ಮೇಲೆ ಯಾವ ಕೆಲಸಕ್ಕೆ ಮಾಡ್ತೀವಿ ಅಂತ ಹೇಳಿ, ಸೊ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬೆಂಗಳೂರು ಡಿವಿಷನ್ ಬೆಂಗಳೂರು ಇವ್ರಿಗೆ 5 ಗಂಟೆ ಒಳಗಡೆ ನೀವು ಸಬ್ಮಿಟ್ ಮಾಡಿ. ಇದಕ್ಕೆ ಟೆಂಡರ್ ಫಾರ್ಮ್ ಏನಾದ್ರು ಬೇಕಂತಂದ್ರೆ ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದಾರಲ್ಲ ಯಾರು ಈ ಒಂದು PWD ಡಿಪಾರ್ಟ್ಮೆಂಟ್ ಅಲ್ಲಿ, ಅವರು 10 ಗಂಟೆಯಿಂದ 5 ಗಂಟೆ ತನಕ ಆಫೀಸ್ ಅಲ್ಲಿ ಆನ್ ಪೇಮೆಂಟ್ ಆಫ್ ರುಪೀಸ್ ಸೊ ಇಷ್ಟು ದುಡ್ಡು ಕೊಡೋದ್ರಿಂದ ತಗೋಬಹುದು. ಸೊ ಟೆಂಡರ್ ವಿಲ್ ಬಿ ಓಪನ್, ಯಾವಾಗ ಓಪನ್ ಮಾಡ್ತೀವಿ, ಇಷ್ಟು ಗಂಟೆಗೆ ಇಂಥ ದಿನದಲ್ಲಿ ಓಪನ್ ಮಾಡ್ತೀವಿ. ಸೊ ಯಾರು ಮುಂದೆ ಓಪನ್ ಅಥರೈಸ್ಡ್ ಏಜೆಂಟ್ ಯಾರು ಅನ್ನೋದಕ್ಕೆ ಹೇಳಿರ್ತಾರೆ. ಸೊ ಪರ್ಟಿಕ್ಯುಲರ್ಸ್ ಏನಿರ್ತದೆ ಇದರಲ್ಲಿ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಅಂತ ಹೇಳಿರ್ತಾನೆ. ಈ ಟೆಂಡರ್ ಡಾಕ್ಯುಮೆಂಟ್ ದುಡ್ಡು ಕೊಟ್ಟು ಖರೀದಿ ಮಾಡ್ತಿರಲ್ಲ, ಅದ್ರ ಪರ್ಟಿಕ್ಯುಲರ್ಸ್ ಏನಿರ್ತದೆ ಅಂತಂದ್ರೆ ಡೀಟೇಲ್ಸ್ ಎಸ್ಟಿಮೇಟ್ ಇರುತ್ತೆ, ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತದೆ, ಇವೆಲ್ಲವೂ ಕೂಡ ಒಂದು ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಪ್ರಸ್ತಾಪ ಅಷ್ಟೇ. ಇದನ್ನ ಸ್ಪೆಸಿಮನ್ ಟೆಂಡರ್ ನೋಟಿಸ್ ಅಂತ ಹೇಳ್ತಾನೆ. ಇದನ್ನ ಬರೀಬೇಕು. ಈ ತರ ಇರುತ್ತೆ ಒಂದು ಟೆಂಡರ್ ನೋಟಿಸ್ ಅಂದ್ರೆ, ಈ ತರ ಕಾಲ್ ಮಾಡ್ಬೇಕು, ಕಾಲ್ ಮಾಡಕ್ಕೆ ಈ ತರ ಬರ್ದಿರ್ತೀವಿ ಅಂತ ಬರೀಬೇಕು ಅಂತ. ಸೊ ಅದನ್ನ ನಾವು ಟೆಂಡರ್ ನೋಟಿಸ್ ಅಂತ ಹೇಳ್ತಾ ಇದ್ವಿ. ಸೊ ಇದನ್ನ ಸ್ಪೆಸಿಮನ್ ಸಿಗ್ನೇಚರ್ ಸ್ಪೆಸಿಮನ್ ಕಾಪಿನ ಒಂದು ಕಾಪಿ ಬರೀಬೇಕು. ಈ ತರ ಇದನ್ನ ಹೆಸರು ಬರೀಬಾರ್ದು. ಸೊ PWD ಇಲಾಖೆ ಅಂತ ಬರೀಬಹುದು, ಅದ್ರ ತಪ್ಪೇನಿಲ್ಲ. ಅಥವಾ ನಮ್ಮಲ್ಲಿ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕುಶಾಲನಗರ, ಆಫೀಸ್ ಆಫ್ ದಿ ಪ್ರಿನ್ಸಿಪಾಲ್ ಗವರ್ನಮೆಂಟ್ ಪಾಲಿಟೆಕ್ನಿಕ್ ಕುಶಾಲನಗರ, ಇನ್ವೈಟ್ ಟೆಂಡರ್ ಅಂತಾನೆ ಬರೀಬಹುದು.
ಸೊ ಟೆಂಡರ್ ನೋಟಿಸ್. ಸೊ ಟೆಂಡರ್ ನೋಟಿಸ್ ಏನಕ್ಕೆ? ನಂಬರ್ 1 ಕ್ರಮ ಸಂಖ್ಯೆ ಕೆಲಸ, ಕನ್ಸ್ಟ್ರಕ್ಷನ್ ಆಫ್ ದಿ ಲೈಬ್ರರಿ ಬಿಲ್ಡಿಂಗ್ ಫಾರ್ ದಿ ಪಾಲಿಟೆಕ್ನಿಕ್. ಸೊ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್, ಸೊ 2 crores. ಸೊ ಎಷ್ಟು ಕಟ್ಟಬೇಕು? ಮುಂಗಡ ಹಣ ಅಂತಂದ್ರೆ ಠೇವಣಿ ಡಿಪಾಸಿಟ್ ಮಾಡಕ್ಕಿರೋದು 2% ಆಫ್ ದಿ ಎಸ್ಟಿಮೇಟೆಡ್ ಕಾಸ್ಟ್ ಆರ್ ಇಷ್ಟು ಅಂತ ಹೇಳಿ ಬರೀಬೇಕು. ಟೆಂಡರ್ ಸಲ್ಲಿಸಲು ಕೊನೆ ದಿನಾಂಕ ಯಾವತ್ತು ನೀವು ಅಪ್ಲಿಕೇಶನ್ ಹಾಕಕ್ಕಿರೋದು, ಟೆಂಡರ್ ಓಪನಿಂಗ್ ಡೇಟ್ ಯಾವತ್ತು, ಸೊ ಯಾವತ್ತು, ಎಷ್ಟು ಡ್ಯೂರೇಷನ್ ಆಫ್ ದಿ ಪ್ರಾಜೆಕ್ಟ್, 2 ಕಾಲಮ್ ಮಾಡ್ಕೊಂಡು ಬರೆಯೋದು. ಇದನ್ನ ನಿಮ್ಗೆ ಏನು ಯಾವ ಡಿಪಾರ್ಟ್ಮೆಂಟ್ ಗೊತ್ತಿಲ್ಲ ಅಂದ್ರೆ ಪಾಲಿಟೆಕ್ನಿಕ್ ಹೆಸರನ್ನ ಬರೆದ್ರಾಯ್ತು. ಅದನ್ನೇ ಪಾಲಿಟೆಕ್ನಿಕ್ ಇಂದ ಟೆಂಡರ್ ಕಾಲ್ಫಾರ್ ಮಾಡಬಾರ್ದು ಅಂತ ಯಾವ ಕಾನೂನು ಇಲ್ಲ. ಬಟ್ ಐಡೆಂಟಿಟಿ ಎಕ್ಸಾಮಿನೇಷನ್ ಅಲ್ಲಿ ಡಿಕ್ಲೇರ್ ಮಾಡ್ಕೋಬಾರ್ದು. ಆ ಕಾರಣಕ್ಕಾಗಿ ಕುಶಾಲನಗರ ಅಂತ ಬರೆಯಬೇಕಾಗಿಲ್ಲ, ಗವರ್ಮೆಂಟ್ ಪಾಲಿಟೆಕ್ನಿಕ್ ಅಂತ ಬರೆದ್ಬಿಟ್ರಾಯ್ತು. ಗವರ್ಮೆಂಟ್ ಪಾಲಿಟೆಕ್ನಿಕ್ ಕರ್ನಾಟಕ ಅಂತ ಬರೆದ್ಬಿಟ್ರು ಸಾಕಷ್ಟೇ. ಸೊ ಹಂಗಾಗಿ ಬರೀಬಹುದು. ಸೊ ಇದನ್ನ ನಾವು ಟೆಂಡರ್ ನೋಟಿಸ್ ನ ಒಂದು ಫಾರ್ಮ್ಯಾಟ್ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅದನ್ನ ನೀವು ಬರೀಬೇಕು. ಎಕ್ಸಾಮಿನೇಷನ್ ಕೇಳ್ತಾನೆ ಸ್ಪೆಸಿಮನ್ ಆಫ್ ದಿ ಟೆಂಡರ್ ನೋಟಿಸ್ ಹೇಗಿರುತ್ತೆ ಅದ್ರ ಬಗ್ಗೆ ಹೇಳಿ, ವಿವರಣೆ ಕೊಡಿ ಅಥವಾ ಬರೆದು ತೋರಿಸಿ ಅಂತ ಹೇಳ್ತಾರೆ. ಸೊ ನಾವು ಟೆಂಡರ್ ನ ನೋಟಿಸ್ ನ ಕೊಟ್ಮೇಲೆ, ಟೆಂಡರ್ ಡಾಕ್ಯುಮೆಂಟ್ ನ ಖರೀದಿ ಮಾಡಿದ್ಮೇಲೆ ನಾವು ಹೇಳಿದ್ವಿ ಟೆಂಡರ್ ಡಾಕ್ಯುಮೆಂಟ್ ಇಷ್ಟೊತ್ತಿಗೆ ನಾವು ಕೊಡ್ತೀವಿ, ಇಷ್ಟು ದುಡ್ಡು ಕೊಟ್ರೆ ಕೊಡ್ತೀವಿ ಅಂತ ಹೇಳಿರ್ತಾನೆ. ಸೊ ಹೇಳಿದ್ಮೇಲೆ ಸೊ ಅವನು ಕಾಂಟ್ರಾಕ್ಟರ್ ಆ ದಿನಾಂಕದ ಒಳಗಡೆ ಹೋಗಿ ಈ 18/2/21 ನೀವು ಫ್ರೀ ಆಗಿ ನೋಡ್ಕೋಬಹುದು ಅಂತ ಹೇಳೋನೆ. ಇಲ್ಲ ಅಂತ ಅಂದ್ರೆ ದುಡ್ಡು ಕೊಟ್ಟು ಖರೀದಿ ಮಾಡು ಅಂತಾನೆ. ಸೊ ಆ ದಿನದೊಳಗಡೆ ಹೋಗಿ ಕಾಂಟ್ರಾಕ್ಟರ್ ಟೆಂಡರ್ ಡಾಕ್ಯುಮೆಂಟ್ ತಗೊಂತಾನೆ. ಆ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಡ್ರಾಯಿಂಗು, ಎಸ್ಟಿಮೇಟು, ಪ್ಲಾನು, ಸೊ ಡಿಸೈನ್ ಡೀಟೇಲು, ಸೊ ಯಾವ ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಕಾಂಟ್ರಾಕ್ಟ್, ಸೊ ಇವೆಲ್ಲವೂ ಇರ್ತವೆ. ಅದನ್ನೆಲ್ಲ ಓದ್ಕೊಂಡು ಅವನು ಇಂಥ ದಿವಸದೊಳಗಡೆ ಸಬ್ಮಿಟ್ ಮಾಡ್ಬೇಕಂತ ಇರುತ್ತೆ. ಅದ್ರೊಳಗಡೆ ಅವನು ಆ ಒಂದು ಫಾರಮ್ಸ್ ಎಲ್ಲ ತುಂಬಿಸಿ ಅವನು ಸಬ್ಮಿಷನ್ ಮಾಡ್ಬೇಕಾಗತ್ತೆ. ಆ ಸಬ್ಮಿಷನ್ ಮಾಡೋದೇನು ಅಂತಂದ್ರೆ ಸೇಲ್ ಆಫ್ ಅಂದ್ರೆ ನಾವು ಆ ಟೆಂಡರ್ ಡಾಕ್ಯುಮೆಂಟ್ ಇಲ್ಲಿ ಸೇಲ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು ಅಂತ ಅದ್ರ ಬಗ್ಗೆ ನಾನು ಮಾತಾಡ್ಬೇಕಾಗತ್ತೆ. ಅಲ್ಲೇನಪ್ಪಾ ಅಂತ ಅಂದ್ರೆ ಟೆಂಡರ್ ಡಾಕ್ಯುಮೆಂಟ್ ಒಂದ್ಸರಿ ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕು ಅಂದ್ಮೇಲೆ ಆ ಕಾಂಟ್ರಾಕ್ಟರ್ ಈ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ಕರ್ನಾಟಕ ಕಾರ್ಯನಿರ್ವಾಹಕ ಅಭಿಯಂತರರು ಕಾಮಗಾರಿ ವಿಭಾಗ ತುಮಕೂರು ಇಲ್ಲಿಗೆ ಹೋಗಿ ಈ ಟೆಂಡರ್ ಡಾಕ್ಯುಮೆಂಟ್ ತಗೋಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟ ಟೆಂಡರ್ ಡಾಕ್ಯುಮೆಂಟ್ ಕೊಡಿ ಸ್ವಾಮಿ ಅಂತ ಕೇಳ್ಬೇಕಾಗತ್ತೆ. ಅವಾಗ ಅವ್ನ್ ದುಡ್ಡನ್ನು ಸುಮ್ಮನೆ ದುಡ್ಡು ಕೊಟ್ರೆ ಕೊಡಂಗಿಲ್ಲ. ಅದನ್ನ ಅವನೊಂದು ಅಪ್ಲಿಕೇಶನ್ ತಗೋಬೇಕಾಗತ್ತೆ, ಅವನೊಂದು ರಿಟರ್ನ್ ಅಪ್ಲಿಕೇಶನ್ ಬರೀಬೇಕಾಗತ್ತೆ. ಬರೆದ್ಬಿಟ್ಟು ಕೊಟ್ಟಾಗ ಆ ಅಪ್ಲಿಕೇಶನ್ ಇಟ್ಕೊಂಡು ಸೊ ಅದಕ್ಕೆ ಹಿರಿಯ ಇನ್ಚಾರ್ಜ್ ಯಾರಿರ್ತಾರೆ, ಇಂಜಿನಿಯರ್ ಇನ್ಚಾರ್ಜ್, AAA ಇರ್ಬೋದು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು, ಅವರು ಟೆಂಡರ್ ಡಾಕ್ಯುಮೆಂಟ್ ನ ಅವನಿಗೆ ಕೊಡ್ಬೇಕಾಗತ್ತೆ. ಸೊ ಆಸ್ ಸೂನ್ ಆಸ್ ವಿ ರಿಸೀವ್ಡ್ ದ ಅಪ್ಲಿಕೇಶನ್ ಫ್ರಮ್ ದಿ ಕನ್ಸರ್ನ್ ಕಾಂಟ್ರಾಕ್ಟರ್, ವಿ ಶುಡ್ ಸಿ ದಟ್ the document is made available to the contractor. So as soon as we received the delay ಮಾಡಂಗಿಲ್ಲ, ಇಮಿಡಿಯೇಟ್ ಆಗಿ ಅವ್ನು ಕೊಡ್ಬೇಕು. ಸೊ ಕೊಡಕ್ಕೆ ಜವಾಬ್ದಾರಿ ವಹಿಸ್ಕೊಳ್ಳೋರು ಯಾರು ಅಂತಂದ್ರೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು. ಯಾರು ಕಾಲ್ ಮಾಡಿದ್ರೆ ಅವ್ರಿಗೆ ಯಾರಿಗಾರು ಹೇಳಿ ಹೋಗ್ಬೋದು, ಸೊ ನೀವು ಕೊಡಿಯಪ್ಪ ಇದನ್ನ ಅಂತ ಹೇಳಿ. ಹಂಗಾಗಿ ಅವರು ಆ ಜವಾಬ್ದಾರಿ ವಹಿಸಿ ಆ ಕಾಂಟ್ರಾಕ್ಟರ್ಗೆ ಅವರು ಕೊಡ್ಬೇಕಾಗತ್ತೆ. ಇದು ಒಂದು ಆಫೀಸ್ಗೆ ಹೋಗಿ ನಾವು ಖರೀದಿ ಮಾಡ್ಬೇಕಾಗತ್ತೆ. ನಮ್ಮ ಅಥವಾ ಈಗಲೇ ಈ ಗವರ್ನೆನ್ಸ್ ಇರೋದ್ರಿಂದ ನಾವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು ಆನ್ಲೈನ್ ಪೇಮೆಂಟ್ ಇಂದ. ಈ ಖರೀದಿ ಮಾಡಿದ್ಮೇಲೆ ಟೆಂಡರ್ ಡಾಕ್ಯುಮೆಂಟ್ ಒಳಗಡೆ ಏನಿರುತ್ತೆ ಅಂತ ಗೊತ್ತಾಯ್ತು. ಸೊ ಏನಿರುತ್ತೆ ಟೆಂಡರ್ ಡಾಕ್ಯುಮೆಂಟ್ ಒಳಗಡೆ? ಜನರಲ್ ಕಂಡೀಷನ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತವೆ. ಏನು ಇಂಡೆಕ್ಸ್, ಹಿಂದೆ ಯಾವ ಕೆಲಸದ ಹೆಸರೇನು, ಕೆಲಸ ಎಲ್ಲಿ ನಡೀತದೆ, ಇದು ಅನ್ನೋದ್ರ ಬಗ್ಗೆ ಮಾಹಿತಿ. ಸೊ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಡ್ರಾಯಿಂಗ್ಗಳು, ಎಸ್ಟಿಮೇಟು, ಡಿಸೈನು, ಮತ್ತೆ ಬೇಕಾದ ಇನ್ನೆಲ್ಲ ಮಾಹಿತಿಗಳು ಅಂತ ಅಂದ್ರೆ ಪವರ್ ಎಲ್ಲಿ ಸಿಗುತ್ತೆ, ವಾಟರ್ ಸಪ್ಲೈ ಎಲ್ಲಿದೆ, ಸೊ ಮೆಟೀರಿಯಲ್ ನಾವು ಕೊಡ್ತೀವ ಇಲ್ವಲ್ಲ ಡಿಪಾರ್ಟ್ಮೆಂಟ್ ಇಂದ, ಎಕ್ವಿಪ್ಮೆಂಟ್ಸ್ ನಾವು ಕೊಡ್ತೀವ ಇಲ್ವೋ ಅದಕ್ಕೆ ಶೆಡ್ಯೂಲ್ ಇರುತ್ತೆ. ಸೊ ಮತ್ತೆ ನೀವು ಟ್ಯಾಕ್ಸಸ್ ಏನಾದ್ರು ಬಂದ್ರೆ ನೀವೇ ಕಟ್ಕೋಬೇಕು. ಜನರಲ್ ಕಂಡೀಷನ್ಸ್ ಏನಿರ್ತವೆ ಅಥವಾ ಸ್ಪೆಷಲ್ ಕಂಡೀಷನ್ಸ್ ಏನಿದಾವೆ, ಕಂಪನ್ಸೇಷನ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈ ತರದೆಲ್ಲ ಮಾಹಿತಿಗಳಿರುತ್ತೆ. ಆ ಮಾಹಿತಿಗಳನ್ನ ನೋಡ್ಕೊಂಡು ಕಾಂಟ್ರಾಕ್ಟರ್ ಅವನು ಟೆಂಡರ್ನ ಅಪ್ಲೈ ಮಾಡೋದು. ಟೆಂಡರ್ನ ಅಪ್ಲೈ ಮಾಡೋದು ಹೇಗೆ? ಟೆಂಡರ್ನ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ ಆ ಫಾರಂ ನ ತುಂಬಿಸ್ಬೇಕು. ಅವನು ಆ ತುಂಬಿಸ್ಬಿಟ್ಟು ನಾನು ಅವನನ್ನ ಆ ಒಂದು ಕವರ್ ಎಲ್ಲ ಹಾಕಿ ಕೊಡ್ಬೇಕು. ತುಂಬಿಸಿ ಏನು ಫೀಲ್ಡ್ ಅಪ್ಲಿಕೇಶನ್ಸ್ ಇದೆ ಆ ಅಪ್ಲಿಕೇಶನ್ ಈ ಒಂದು ಸೀಲ್ಡ್ ಕವರ್ ಒಳಗಡೆ ಹಾಕಿ ಅದನ್ನ ಸೀಲ್ ಮಾಡ್ಬೇಕು. ಆ ಕವರ್ನ ಸೀಲ್ ಮಾಡಿ ಅವ್ರು ಟೆಂಡರ್ ಬಾಕ್ಸ್ ಅಂತಿರುತ್ತೆ, ಇಷ್ಟೇ ದಿನದಲ್ಲಿ ನೀನು ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡ್ಬೇಕು ಟೆಂಡರ್ ಅಪ್ಲಿಕೇಶನ್ ಅಂತಿರತ್ತಲ್ಲ, ಆಗ ಅವನು ಟೆಂಡರ್ ಬಾಕ್ಸ್ ಒಳಗಡೆ ಹಾಕ್ಬೇಕು. ಆ ಟೆಂಡರ್ ಬಾಕ್ಸ್ ಒಳಗಡೆ ಹಾಕದ ಮೇಲೆ ಇಂಥ ದಿನದಲ್ಲಿ ನಾವು ಟೆಂಡರ್ ನ ಓಪನ್ ಮಾಡ್ತೀವಿ ಅಂತ ಹೇಳಿರ್ತಾರೆ. ಆ ಟೆಂಡರ್ ನ ಓಪನ್ ಮಾಡಿದ್ಮೇಲೆ ಟೆಂಡರ್ ಬಾಕ್ಸ್ ಇಂದ ಎಲ್ಲರ ಎದುರುಗಡೆ ಕಾಂಟ್ರಾಕ್ಟರ್ಗಳು ಯಾರು ಇರ್ತಾರೆ ಆ ಸಂದರ್ಭದಲ್ಲಿ ಅವ್ರ ಎದುರುಗಡೆ ಕಾಂಟ್ರಾಕ್ಟರ್ ನ ನೋಡಿಯಪ್ಪ ನೀವು ಹಾಕಿರುವಂತದ್ದು ಇಂಥದ್ದು, ನಿಮ್ಮ ಅಪ್ಲಿಕೇಶನ್ ಇಲ್ಲಿದೆ ಅಂತ ಹೇಳಿ ತೋರಿಸ್ತಾರೆ. ತೋರಿಸಿ ಮತ್ತೆ ನೆಕ್ಸ್ಟ್ ಅದನ್ನ ಕಾಂಟ್ರಾಕ್ಟರ್ ರೇಟ್ ಎಷ್ಟೆಷ್ಟು ಕೋಟ್ ಮಾಡಿದಾರೆ ಪ್ರತಿಯೊಬ್ರು ಅನ್ನೋದನ್ನು ಕೂಡ ಓಪನ್ ಮಾಡಿ ತೋರಿಸ್ತಾರೆ, ಎಲ್ಲರ ಎದುರುಗಡೆ ಹೇಳ್ತಾರೆ. ಅದನ್ನ ವಿಲ್ ಕಾಲ್ ಇಟ್ ಆಸ್ ರಿಸೀವಿಂಗ್, ಓಪನಿಂಗ್ ಅಂಡ್ ಸ್ಕ್ರೂಟ್ನಿ ಆಫ್ ಟೆಂಡರ್ಸ್. ಟೆಂಡರ್ಸ್ ಅಂತ ಅಂದ್ರೆ ಆಫರ್ ಇನ್ ರೈಟಿಂಗ್ ಅವ್ನು ಕೊಟ್ಟಿದಾನಲ್ಲ, ಬರೀಬೇಕು ಅಂತ ಅಂದ್ರೆ ಅದಕ್ಕೊಂದು ಅಪ್ಲಿಕೇಶನ್ ಬೇಕಲ್ಲ, ಅದಕ್ಕೆ ಅಪ್ಲಿಕೇಶನ್ ಅದನ್ನೇ ಟೆಂಡರ್ ಫಾರಂ. ಆ ಟೆಂಡರ್ ಫಾರಂ ನಲ್ಲಿ ಅವನು ತುಂಬಿಸ್ಬಿಟ್ಟು
ಅವ್ನ್ ಕೊಡ್ಬೇಕಲ್ಲ, ಎಲ್ಲಿಗೆ ತಗೊಂಡೋಗಿ ಸಬ್ಮಿಟ್ ಮಾಡೋದು? ನಾವ್ ಆಗ್ಲೇ ಹೇಳಿದ್ವಲ್ಲ, ಅವ್ರಿಗೆ ಕೊಡ್ಬೇಕು. ಯಾರ್ಗೆ? ಇವನ್ಗೆ. ಯಾರು ಕಾಲ್ ಮಾಡಿದಾರೆ ಅವನ ಆಫೀಸ್ಗೆ ತಗೊಂಡೋಗಿ ಕೊಡ್ತಾರೆ, ಇವನ ಆಫೀಸ್ಗೆ. ಇಲ್ಲಿ ನೀವು ಕಾಲ್ ಮಾಡಿದ್ಯಲ್ಲಪ್ಪ, ತಗೊಳ್ಳಿ ನಿಮ್ ಅಪ್ಲಿಕೇಶನ್ ಅಂತ ಇಲ್ಲಿಗೆ ತಗೊಂಡೋಗಿ ಫಿಸಿಕಲ್ ಆಗಿ ಹ್ಯಾಂಡ್ ಓವರ್ ಮಾಡೋಕೆ, ಅಥವಾ ನಾವು ಆನ್ಲೈನ್ ಅಲ್ಲೂ ಕೂಡ ಸಬ್ಮಿಟ್ ಮಾಡ್ಬೋದು. ಇವತ್ತಿನ ಆನ್ಲೈನ್ ಅಲ್ಲಿ, ಈ ಟೆಂಡರಿಂಗ್ ಅಲ್ಲಿ ಆನ್ಲೈನ್ ಅಲ್ಲೂ ಕೂಡ ಸಬ್ಮಿಟ್ ಮಾಡ್ಬೋದು. ಸೊ ಮಾಡಿದ್ರೆ, ಒಂದ್ ವೇಳೆ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡಿದ್ರೆ ಇದನ್ನ ನಾವು ಒಂದು ಆ ಬಾಕ್ಸ್ ಅಲ್ಲಿ ಇಟ್ಟಿರ್ತಾರೆ, ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಅಥವಾ ಆಫೀಸ್ ಅಲ್ಲಿ ಬಾಕ್ಸ್ ಇಟ್ಟಿರ್ತಾರೆ, ಟೆಂಡರ್ ಬಾಕ್ಸ್ ಅಂತ. ಅದಕ್ಕೆ ನಾವು ಹಾಕ್ಬೇಕು. ಆ ಕವರ್ ಅಲ್ಲಿ ಆ ಟೆಂಡರ್ ಫಾರಂ ಏನಿದೆ ಅದನ್ನ ಒಂದು ಲಕೋಟೆಯಲ್ಲಿ ಹಾಕ್ಬೇಕು. ಆ ಲಕೋಟೆಯನ್ನ ಸೀಲ್ ಮಾಡಿರ್ಬೇಕು. ಲಕೋಟೆ ಮೇಲೆ ನಾವು ಯಾವ ಕೆಲ್ಸಕ್ಕೆ ಯಾರು ಅಪ್ಲೈ ಮಾಡ್ತಾ ಇರೋದು, ಅವ್ರ ಹೆಸರು, ಯಾವ ಕೆಲ್ಸಕ್ಕೆ ನೀವು ಟೆಂಡರ್ ಹಾಕ್ತಾ ಇದೀರಿ ಅನ್ನೋದನ್ನ ಸಂಪೂರ್ಣವಾಗಿ ಬರ್ದಿರ್ಬೇಕು. ಮತ್ತೆ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಎಷ್ಟು ಅಂತಂದ್ರೆ ಡಿಸ್ಕ್ಲೋಸ್ ಮಾಡಂಗಿಲ್ಲ. ಅವ್ನು ಬರೀಬೇಕು, ಎಷ್ಟು ಕೋಟ್ ಮಾಡಿದೀನಿ ಬರೆಯಂಗಿಲ್ಲ, ಬಟ್ ನೇಮ್ ಆಫ್ ದಿ ವರ್ಕ್ ಬರೀಬೇಕು. ಅವ್ನು ಯಾರು ಅಪ್ಲೈ ಮಾಡ್ತಿದ್ದಾನೆ ಅಂತ ಅವ್ನ ಹೆಸರು ಇರ್ಬೇಕು. ಬಿಫೋರ್ ಓಪನಿಂಗ್ ದ ಕವರ್ ಅವ್ನ್ ಗೊತ್ತಾಗ್ಬೇಕು, ಇಂಥವನು ಇಂಥ ಕೆಲ್ಸಕ್ಕೆ ಅಪ್ಲೈ ಮಾಡಿದೆ. ಯಾಕೆಂದ್ರೆ 2-3 ಕೆಲಸ ಇದ್ರೆ ಕೆಟಗರೈಸ್ ಮಾಡ್ಕೊಳಕ್ ಈಸಿ ಆಗತ್ತೆ ಅಂತ ಹೇಳಿ. ಸೊ ಹಾಗಾಗಿ ಸೀಲ್ಡ್ ಕವರ್ ಅಲ್ಲಿ ಹಾಕ್ಬೇಕು. ಅದಾದ್ಮೇಲೆ ಯಾವ ದಿನದಲ್ಲಿ ಓಪನ್ ಮಾಡ್ತೀವಿ ನಮ್ಮ ಇದನ್ನ ಬಾಕ್ಸ್ ನ ಅಥವಾ ಟೆಂಡರ್ ಬಾಕ್ಸ್ ನ ಅಂತ ಹೇಳಿರ್ತಾರೆ, ಅಥವಾ ಟೆಂಡರ್ಸ್ ಯಾವಾಗ ಓಪನ್ ಮಾಡ್ತೀವಿ ಆ ದಿನದಲ್ಲಿ ಓಪನ್ ಮಾಡ್ತಾರೆ. ಅದು ಓಪನ್ ಮಾಡೋ ಕಾಂಟ್ರಾಕ್ಟರ್ಸ್ ಎದುರುಗಡೆನೆ ಓಪನ್ ಮಾಡ್ತಾರೆ. ಓಪನ್ ಮಾಡಾಗ ಅವ್ರ ಡಾಕ್ಯುಮೆಂಟ್ ನ ಇದೆ ಇಲ್ಲ ಅನ್ನೋದನ್ನ ನೋಡ್ಕೋಬಹುದು. ಅದಾದ್ಮೇಲೆ ಮುಂದುವರೆದು ಯಾರ್ಯಾರು ಎಷ್ಟೆಷ್ಟು ಕೋಟ್ ಮಾಡಿದ್ದಾರೆ ಅನ್ನೋದು ಕೂಡ ಮಾಡ್ತಾರೆ. ಸೊ ಹೀಗಾಗಿ ಆ ಟೆಂಡರ್ ಪ್ರಕ್ರಿಯೆ ಮುಂದುವರಿತದೆ. ಇದನ್ನ ನಾವೇನ್ ಮಾಡ್ತೀವಿ, ಟೆಂಡರ್ ಡಾಕ್ಯುಮೆಂಟ್ ನಾವು ಆಗ್ಲೇ ಈ ಸೀಲ್ಡ್ ಕವರ್ ಅಲ್ಲಿ ಹಾಕ್ಬೇಕು. ಟೆಂಡರ್ ಫಾರ್ಮ್ಸ್ ನ ತಕೊಂಡ್ರೋದ್ನ ಅಂತ ಹೇಳಿದ್ವಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಏನ್ ಹೇಳ್ತಾನೆ ಈ ಟೆಂಡರ್ ಫಾರಂ ಅಲ್ಲಿ? ಬಹಳ ಮುಖ್ಯವಾಗಿ ನಾವು ತುಂಬಿಸ್ಬೇಕಾಗಿರೋದು, ನಮ್ಮಲ್ಲಿ ಕ್ವಾಂಟಿಟೀಸ್ ಇರುತ್ತೆ, BOQs, ಬಿಲ್ ಆಫ್ ಕ್ವಾಂಟಿಟೀಸ್ ಕೊಟ್ಟಿರ್ತಾನೆ, ಡೀಟೇಲ್ ಸ್ಪೆಸಿಫಿಕೇಶನ್ಸ್ ಕೊಟ್ಟಿರ್ತಾನೆ. ಅದು ಎಸ್ಟಿಮೇಟ್ ಅಲ್ಲಿ ಇರುತ್ತೆ. ಎಸ್ಟಿಮೇಟ್ ಅಲ್ಲಿ ಪೂರ್ತಿ ಅಮೌಂಟ್ ಬರೆದು ಬಿಡ್ತಾನೆ, ಬಟ್ ಈ ಕಾಲಮ್ ನ ಫ್ರೀ ಬಿಟ್ಬಿಡ್ತಾನೆ. ಸೊ ಕ್ವಾಂಟಿಟೀಸ್ ಅಂಡ್ ರೇಟು ಖಾಲಿ ಇರುತ್ತೆ, ಈ ಅಮೌಂಟ್ ಖಾಲಿ ಇರುತ್ತೆ. ಬರೀ ಕ್ವಾಂಟಿಟೀಸ್ ಯೂನಿಟ್ ಅಷ್ಟೇ ಇರ್ತದೆ, ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಸೊ ಇದರಲ್ಲಿ ಇವನು ರೇಟ್ ಅನ್ನ ತುಂಬಿಸ್ಬೇಕು. ಕಾಂಟ್ರಾಕ್ಟ್ ರೇಟ್ ಅನ್ನು ತುಂಬಿಸಿ ಅಮೌಂಟ್ ಅನ್ನ ಗುಣಿಸ್ಬೇಕು. ಇದನ್ನ ಕ್ವಾಂಟಿಟಿ ಮಲ್ಟಿಪ್ಲೈಡ್ ವಿತ್ ರೇಟ್ ವಿಲ್ ಗಿವ್ ದ ಅಮೌಂಟ್. ಸೊ ಇದು ಸಿಗುತ್ತೆ. ಇದು ಸಿಕ್ಕಿದಾಗ ಇದನ್ನ ಒಂದೊಂದು ರೇಟ್ ಏನ್ ಬರ್ದ ಇದಕ್ಕೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಅರ್ಥ್ ಎಕ್ಸ್ಕವೇಷನ್. ಅರ್ಥ್ ಎಕ್ಸ್ಕವೇಷನ್ ದಿಸ್ CFT ಅಂದ್ರೆ ಇಷ್ಟು 5,000 CFT ಅಷ್ಟು ಅರ್ಥ್ ಎಕ್ಸ್ಕವೇಷನ್ ಅನ್ನ ಮಾಡಬೇಕು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಂತಿದೆ. ಹೌದು. ಸೊ ಆದ್ರೆ ಅದಕ್ಕೆ ನಿಮ್ಮ ರೇಟ್ ಎಷ್ಟು ಅಂತ ಕೇಳ್ತಾರೆ, ಬಿಟ್ಟಿರ್ತಾರೆ ಖಾಲಿ. ಇದನ್ನ ನಾನು 12 ರೂಪಾಯಿ ಒಂದ್ ಅಡಿಗೆ ಅಂತ ಹೇಳಿರ್ತಾನೆ. ಒಂದು ಕ್ಯೂಬಿಕ್ ಫೀಟ್ ಆಫ್ ಅರ್ಥ್ ಎಕ್ಸ್ಕವೇಷನ್ ನಾನು ಮಾಡ್ಬೇಕು ಅಂತಂದ್ರೆ ಗಿವ್ ಮಿ 12 ರೂಪೀಸ್ ಅಂತ ನಾವು. ಸೊ ಇದು ಐಟಮ್ ರೇಟ್ ಕಾಂಟ್ರಾಕ್ಟ್. ಇದು ಒಂದೊಂದು ಐಟಮ್ಗೂ ರೇಟ್ ಹಾಕೊಂಡು ಹೋಗ್ಬೇಕು. 12 ರೂಪಾಯಿ ಕೊಡು ಅಂತ ಅಂದಾಗ ಈ 12 ರೂಪಾಯಿನ ಬರೀ ನಂಬರ್ ಅಲ್ಲಿ ಬರಿಬಾರ್ದು, ವರ್ಡ್ಸ್ ಅಲ್ಲೂ ಬರ್ದಿರ್ಬೇಕು. ಸೊ ವರ್ಡ್ಸ್ ಅಲ್ಲೂ ಬರ್ದಿರ್ಬೇಕು, ಇದನ್ನ ಗುಣಿಸಿಲ್ಲ ಅಮೌಂಟ್ ಬರೀ. ಸೊ ರೇಟ್ ಶುಡ್ ಬಿ ರಿಟರ್ನ್ ಇನ್ ನಂಬರ್ಸ್ ಆಸ್ ವೆಲ್ ಆಸ್ ಇನ್ ವರ್ಡ್ಸ್ ಫಾರ್ ದಿ ಈಚ್ ಅಂಡ್ ಇಂಡಿವಿಜುವಲ್ ಐಟಮ್ ಆಫ್ ದಿ ವರ್ಕ್. ದಟ್ ಈಸ್ ದಿ ಕಂಡೀಷನ್ ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ತುಂಬಿಸುವಾಗ ಮಾಡ್ಬೇಕು. ಸೊ ಹಾಗಾಗಿ ಲಾಸ್ಟ್ ಅಲ್ಲಿ ಅವ್ನು ಏನ್ ಬರ್ತಾನೆ, ಅವನ್ಗೆ ಲಾಸ್ಟ್ ಐಟಮ್ ಏನಿರುತ್ತೆ ಅದರಲ್ಲಿ ಅವನು ತುಂಬಿಸಿರ್ತಾನೆ. ಲಾಸ್ಟ್ ಐಟಮ್ಗೆ 28 ರೂಪಾಯಿ ಹಾಕಿದಾನೆ ಸ್ಕ್ವೇರ್ ಫುಟ್, ಫಾರ್ ಎಕ್ಸಾಂಪಲ್ ಯಾವ್ದೋ ಫ್ಲೋರಿಂಗ್ ಅಂತ. ಸೊ ಇದಕ್ಕೆ 28 ರೂಪೀಸ್ ಹಾಕಿದಾನೆ. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ 28 lakhs ಅಂತ ಇದೆ. ಸೊ ಇದಕ್ಕೆ 28 lakhs ಇದೆ. 28 lakhs ಅಂತ ಬರ್ದು ಇದನ್ನ ಅಮೌಂಟ್ ಅನ್ನ ಪ್ರತಿಯೊಂದು ರೇಟ್ಸ್ ಅನ್ನು ವರ್ಡ್ಸ್ ಅಲ್ಲಿ ಬರ್ದಿರ್ಬೇಕು. ಟೋಟಲ್ ಅಮೌಂಟ್ ಅನ್ನು ಕೂಡ ವರ್ಡ್ಸ್ ಅಲ್ಲಿ ಬರೀಬೇಕು. ಕೊನೆಯಲ್ಲಿ ಸಿಗ್ನೇಚರ್ ಮಾಡಿರ್ಬೇಕು. ಪ್ರತಿ ಪೇಜಿನ ಸಿಗ್ನೇಚರ್ ಮಾಡ್ಬೇಕು. ಸಿಗ್ನೇಚರ್ ಮಾಡಿಲ್ಲ ಅಂದ್ರೂ ರಿಜೆಕ್ಟ್ ಆಗತ್ತೆ. ಸೊ ಈ ಟೆಂಡರ್ ಡಾಕ್ಯುಮೆಂಟ್, ಟೆಂಡರ್ ಫಾರ್ಮ್ ಅಲ್ಲಿ ಪ್ರತಿ ಪೇಜ್ ನ ಸಿಗ್ನೇಚರ್ ಮಾಡಿರ್ಬೇಕು. ಜನರಲ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಓದಿದ್ದೀನಿ, ತಿಳ್ಕೊಂಡಿದೀನಿ ಅಂತ ಸೈನ್ ಮಾಡ್ಬೇಕು. ಸೊ ಇವ್ಗೆ ರೇಟ್ಸ್ ನ ಫಿಲ್ ಮಾಡುವಾಗ ಅದು ವರ್ಡ್ಸ್ ಅಲ್ಲಿ ಮತ್ತೆ ನಂಬರ್ಸ್ ಅಲ್ಲಿ ಫಿಲ್ ಮಾಡ್ಬೇಕು. ಪ್ರತಿ ಪೇಜ್ ಎಂಡ್ ಅಲ್ಲಿ ಅವನು ಸೈನ್ ಮಾಡಿರ್ಬೇಕು. ಸೈನ್ ಮಾಡಿದ್ರೆ ಅದು ವ್ಯಾಲ್ಯೂ ಆಗತ್ತೆ, ಇಲ್ಲ ಅಂತ ಅಂದ್ರೆ ರಿಜೆಕ್ಟ್ ಆಗತ್ತೆ. ಇದನ್ನ ಸ್ಕ್ರೂಟ್ನಿ ಅಂತ ಹೇಳ್ತಾರೆ. ಇದನ್ನ ನಾವು ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಫಿಲ್ ಮಾಡುವಾಗ ಅನುಸರಿಸಬೇಕಾದ ಕ್ರಮ. ಸೊ ಅದನ್ನ ನಾವು ಅನುಸರಿಸಿ ನಾವು ಫಿಲ್ ಮಾಡಿ ಇದಕ್ಕೆ ನಾವು ಟೆಂಡರ್ ಬಾಕ್ಸ್ ಹಾಕಕ್ಕಿಂತ ಕವರ್ ಒಳಗಡೆ ಹಾಕ್ಬಿಟ್ಟು ಫಿಲ್ ಮಾಡಿ ಇದ್ರೊಳಗಡೆ ಬಾಕ್ಸ್ ಒಳಗಡೆ ಹಾಕ್ತಿವಿ. ಹಾಕದ್ಮೇಲೆ ಮತ್ತೆ ಓಪನ್ ಮಾಡುವಾಗ ಇದನ್ನೆಲ್ಲ ನೋಡ್ತಾರೆ, ಇವನ್ನೆಲ್ಲ ಸೈನ್ ಮಾಡಿದಾನ, ಬರ್ದಿದಾನ ಅಂತೆಲ್ಲ ನೋಡ್ತಾರೆ. ಇವೇನ್ ಬರ್ದಿಲ್ಲ, ಸೈನ್ ಮಾಡಿಲ್ಲ ಅಂತಂದ್ರೆ ಅಲ್ಲೇ ರಿಜೆಕ್ಟ್ ಮಾಡ್ಬಿಡ್ತಾನೆ. ಇದನ್ನ ತೆಗೆದು ಸೈಡ್ಗೆ ಇಡ್ತಾನೆ. ಸೊ ರಿಜೆಕ್ಟ್ ಮಾಡ್ತಾನೆ ಅವನು. So accepting, that is what you called as secure scrutiny of the tender, receiving open scrutiny and accepting the tender. Accepting ಅಂತ ಅಂದ್ರೆ ಇದನ್ನ ಟೆಂಡರ್ ನಾನು ಕನ್ಸಿಡರ್ ಮಾಡ್ಬೇಕಾ ಬೇಡವಾ ಅಂತ ನೆಕ್ಸ್ಟ್ ಸ್ಟೇಜ್ ಅದು. ಸೊ ರಿಸೀವ್ ಮಾಡೋದೇನಿಲ್ಲ, ಒಂದ್ ಬಾಕ್ಸ್ ಇಟ್ಟಿರ್ತಾರೆ, ಹಾಕ್ಬಿಟ್ಟು ಹೋಗಪ್ಪ ಅಂತಂತಾರೆ. ಓಪನಿಂಗ್ ಮಾಡೋದು ಎಲ್ಲರ ಎದುರುಗಡೆ ಓಪನಿಂಗ್ ಮಾಡ್ತಾರೆ. ಸ್ಕ್ರೂಟ್ನಿ ಪಾರ್ಟ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಸೊ ನಾವು ರಿಸೀವ್ ಮಾಡಕ್ಕೆ ಅವನು ಇರ್ತಾನೆ, ಬಟ್ ಹಾಕುವಾಗ ನಾವು ಹೆಂಗ್ ಹಾಕ್ಬೇಕು ಅಂತಂದ್ರೆ ಆ ಟೆಂಡರ್ ಡಾಕ್ಯುಮೆಂಟ್ ನಲ್ಲಿ ನಾವು ಪ್ರತಿ ಪೇಜಿನ ಸೈನ್ ಮಾಡಿರ್ಬೇಕು. ಮತ್ತೆ ನಾವು ಇದನ್ನ BOQ ಫಿಲ್ ಮಾಡುವಾಗ, ರೇಟ್ಸ್ ನ ಅರೈವ್ ಆಗುವಾಗ ಅಥವಾ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ನ ಅರೈವ್ ಆಗುವಾಗ ಈ ರೇಟು ಮತ್ತೆ ಅಮೌಂಟ್ ಕಾಲಮ್ ನ ತುಂಬಿಸುವಾಗ ರೇಟ್ ಅನ್ನ ನಾವು ವರ್ಡ್ಸ್ ಅಲ್ಲಿ ಮತ್ತೆ ನಂಬರ್ ಅಲ್ಲಿ ಬರೀಬೇಕು. ದಟ್ ಈಸ್ ದ ಫಸ್ಟ್ ಕಂಡೀಷನ್. ಅದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ
ಸೊ ಜನರಲ್ ಕಂಡೀಷನ್ಸ್ ಓಪನ್ ಪ್ರತಿಯೊಂದು ಪೇಜ್ ಅಲ್ಲೂ ನಾವು ಸಿಗ್ನೇಚರ್ ಹಾಕಿರ್ಲೇಬೇಕು, ಇದಕ್ಕೂ ಕೂಡ ಸಿಗ್ನೇಚರ್ ಹಾಕ್ಬೇಕು. ಬಟ್ ಈ ಕಾಲಂ ತುಂಬಿಸುವಾಗ ರೇಟು ಮತ್ತೆ ರೇಟ್ಸ್ ಅಮೌಂಟ್ ಮತ್ತೆ ವರ್ಡ್ಸ್ ಅಲ್ಲಿ ಮತ್ತೆ ನಂಬರ್ ಅಲ್ಲಿ ಬರ್ತಿರ್ಬೇಕು ಪ್ರತಿಯೊಂದನ್ನು ಕೂಡ, ಪ್ರತಿಯೊಂದು ಇಂಡಿವಿಜುವಲ್ ಐಟಮ್ ಆಫ್ ದಿ ವರ್ಕ್ ಗೆ. ಸೊ ಅದೇ ರೀತಿ ಲಾಸ್ಟ್ ಐಟಮ್ ಕೂಡ ಹಂಗೆ ಬರ್ದಿರ್ಬೇಕು. ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಅರೈವ್ ಆದ್ಮೇಲೆ ಸೊ ನಾವು ಅದನ್ನ ಟೋಟಲ್ ಕಾಸ್ಟ್ ಆಫ್ ದಿ ಪ್ರಾಜೆಕ್ಟ್ ಇಷ್ಟು ರೂಪಾಯಿ ಅಂತ ಬರೀಬೇಕು, ಮತ್ತೆ ನಾವು ಎಂಡ್ ಅಲ್ಲಿ ಸೈನ್ ಮಾಡಿರ್ಬೇಕು. ಸೊ ಇದನ್ನ ನಾವು ಮಾಡಿರ್ಬೇಕು. ಸೊ ಇದನ್ನ ಮಾಡಿ ಅದ್ರೊಳಗಡೆ ಕವರ್ ಅಲ್ಲಿ ಹಾಕಿ ಅದ್ರೊಳಗಡೆ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಆ ಬಾಕ್ಸ್ ಅಲ್ಲಿ ಹಾಕಿದ್ದನ್ನ ಓಪನ್ ಮಾಡಿ ಅದನ್ನ ಪ್ರತಿ ಒಂದು ಪೇಜ್ ಅನ್ನ ಸ್ಕ್ರೂಟ್ನಿ ಮಾಡ್ತಾರೆ. ಆ ಸ್ಕ್ರೂಟ್ನಿ ಮಾಡಿದ ಮೇಲೆ ಅದು ಹೌದು ಸರಿ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಆ ಟೆಂಡರ್ ಕವರ್ ಮೇಲೂ ನಾವು ನಮ್ಮ ಅಡ್ರೆಸ್ ಮತ್ತೆ ಯಾವ ಕೆಲಸಕ್ಕಾಗಿ ನಾವು ಅಪ್ಲೈ ಮಾಡ್ತಿದೀವಿ ಅಂತ ವಿವರಣೆ ಇಲ್ಲ ಅಂದ್ರೂ ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ದೇರ್ ಫಾರ್ ವಿ ಹ್ಯಾವ್ ಟು ರೈಟ್ the whom is applying the tender and also the name of the work to be the work for which we are applying the tender. ಸೊ ಯಾವ ಕೆಲಸಕ್ಕಾಗಿ ನಾವು ಅಪ್ಲೈ ಮಾಡ್ತಾ ಇದೀವಿ ಅನ್ನೋದನ್ನು ಕೂಡ ಬರ್ದಿರ್ಬೇಕು. ನಾವು ನನ್ನ ಕಾಂಟ್ರಾಕ್ಟ್ ಹೆಸರೇನು, ಯಾರು ಅಪ್ಲೈ ಮಾಡ್ತಿರೋ ಅಂತ ಕೂಡ ಬರ್ದಿರ್ಬೇಕು. ಅದನ್ನ ಏನು ಟೆಂಡರ್ ಫಾರ್ಮ್ ಅಥವಾ ಟೆಂಡರ್ ಡಾಕ್ಯುಮೆಂಟ್ ಅಂತ ಹೇಳಿ ಮೇಲೆ ಬರ್ದಿರ್ಬೇಕು. ಸೊ ಇದನ್ನ ಅವನು ಅಬ್ಸರ್ವ್ ಮಾಡ್ತಾರೆ ಎಲ್ಲಾನು. ಸೊ ಹೀಗಾಗಿ ಟೆಂಡರ್ ಫಾರ್ಮ್ ತುಂಬಿಸುವಂತ ಪ್ರೊಸೀಜರ್ ಇದು. ಸೊ ಇದರಲ್ಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಈ ಒಂದು ಟೆಂಡರ್ ಫಾರ್ಮ್ ನ ತುಂಬಿಸಿದ ಮೇಲೆ ಈ ಕಾಂಟ್ರಾಕ್ಟರ್ ಎದುರುಗಡೆ ಏನ್ ಕಾಂಟ್ರಾಕ್ಟರ್ ಇಲ್ಲಿ ಅಸೆಂಬಲ್ ಆಗಿದ್ದಾರೆ ಇವ್ರ ಎದುರುಗಡೆ ಓಪನ್ ಮಾಡಿದ್ಮೇಲೆ ಇದನ್ನ ಟೆಂಡರ್ ನ ರಿಸೀವ್ ಮಾಡ್ಕೊಂಡಿದ್ದಾರೆ, ಯಾವ್ದೋ ಒಂದು ಡೇಟ್ ಕೊಟ್ಟಿರ್ತಾರೆ, ಅವತ್ತು ಇದನ್ನ ಬಾಕ್ಸ್ ಇಂದ ತೆಗೆದು ಎಷ್ಟು ಜನ ಕಾಂಟ್ರಾಕ್ಟರ್ ಅಪ್ಲೈ ಮಾಡಿದ್ದಾರೆ ಅಂತ ಓಪನ್ ಮಾಡ್ತಾರೆ. ಓಪನ್ ಆದ್ಮೇಲೆ ಅದನ್ನ ಸ್ಕ್ರೂಟ್ನಿ ಮಾಡ್ತಾರೆ. ಸ್ಕ್ರೂಟ್ನಿಯಲ್ಲಿ ಯಾವ್ದು ಸರಿ ಇದೆ ಅಂತ ಡಾಕ್ಯುಮೆಂಟ್ಸ್ ತಗೊಂತಾರೆ, ಯಾವ್ದಾದ್ರು ಸೈನ್ ಮಾಡಿಲ್ಲ, ಬರ್ದಿಲ್ಲ ಅಥವಾ ತುಂಬಿಸಿಲ್ಲ ಅನ್ನೋದನ್ನೆಲ್ಲ ರಿಜೆಕ್ಟ್ ಮಾಡ್ತಾರೆ. ಯಾವ್ದು ಎಲಿಜಿಬಲ್ ಡಾಕ್ಯುಮೆಂಟ್ಸ್ ಇದಾವೆ ಅದನ್ನೆಲ್ಲ ತಗೊಂಡು ಒಟ್ಟಿಗೆ ಇಟ್ಕೊಂಡು ಸೊ ಅದನ್ನ ಅವರು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಮಾಡ್ತಾರೆ. ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ABCDEF ಒಂದು 5-6 ಜನ ಕಾಂಟ್ರಾಕ್ಟರ್ ಒಂದ್ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ. ಸೊ ರೇಟ್ಸ್ ಕೋಟೆಡ್ ಬೈ ದಿ ಕಾಂಟ್ರಾಕ್ಟರ್ಸ್. ಸೊ ಸಮ್ ಕೆಲಸಕ್ಕೆ, ಯಾವ ಕೆಲಸಕ್ಕೆ, ಕ್ವಾರ್ಟರ್ಸ್ ಕನ್ಸ್ಟ್ರಕ್ಷನ್, ಇದೊಂದೇ ಕೆಲಸ ಇರ್ಬೋದು, 4 ಕೆಲಸ ಇರ್ಬೋದು. ಇದೊಂದು ಕೆಲಸಕ್ಕೆ A ಕಾಂಟ್ರಾಕ್ಟರ್, B ಕಾಂಟ್ರಾಕ್ಟರ್, C ಕಾಂಟ್ರಾಕ್ಟರ್, D ಕಾಂಟ್ರಾಕ್ಟರ್, ಈ ತರ ಕಾಂಟ್ರಾಕ್ಟರ್ಗಳು ಬಿಡ್ ಮಾಡಿದ್ದಾರೆ, ಬಿಡ್ ಹಾಕಿದ್ದಾರೆ. ಬಿಡ್ ಅಂತ ಅಂದ್ರೆ ಆಫರ್ ಕೊಟ್ಟಿದ್ದಾರೆ, ಅದು ತುಂಬಿಸಿ ಹಾಕಿದ್ದಾರೆ. ತುಂಬಿಸಿ ಹಾಕದ್ಮೇಲೆ ಇದನ್ನ ಒಂದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಅಂತಾನೆ. ABCD ರೇಟ್ ಕೋಟೆಡ್ ಬೈ ದಿ ಕಾಂಟ್ರಾಕ್ಟರ್, A ಕಾಂಟ್ರಾಕ್ಟರ್, B ಕಾಂಟ್ರಾಕ್ಟರ್ ಎಷ್ಟೆಷ್ಟು ಕೋಟ್ ಮಾಡೋನೆ ಅಂತ ಬರೀತಾರೆ. ಬರ್ದು ಬಿಟ್ಟು ಇದರಲ್ಲಿ ಗೊತ್ತಾಗತ್ತೆ ಯಾರು ಲೋಯೆಸ್ಟ್ ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ತೋರಿಸ್ತಾರೆ ಕಾಂಟ್ರಾಕ್ಟರ್ಗೆ, ನೋಡಪ್ಪ ಈ ತರ ಇವ್ನು A ಕಾಂಟ್ರಾಕ್ಟರ್ ಈ ತರ ಕೋಟ್ ಮಾಡಿದ್ದಾರೆ ನೋಡಿ ಬರ್ಕೊಳ್ಳಿ, B ಕಾಂಟ್ರಾಕ್ಟರ್ ಇಷ್ಟು ಕೋಟ್ ಮಾಡಿದಾನೆ ಬರ್ಕೊಳ್ಳಿ, C ಕಾಂಟ್ರಾಕ್ಟರ್ ಎದುರುಗಡೆನೆ ಮಾಡ್ತಾರೆ. ಸೊ ಯಾರು ಲೋಯೆಸ್ಟ್ ಬಿಡ್ ಇರುತ್ತೆ ಅದನ್ನ ಆ ಕೆಲ್ಸನ ಅವ್ರಿಗೆ ಕೊಡ್ತಾರೆ. ಲೋಯೆಸ್ಟ್ ಬಿಡ್ ಅವನಿಗೆ ಕೆಲ್ಸನ ಕೊಡ್ತಾನೆ, ಡಿಪಾರ್ಟ್ಮೆಂಟ್ ಕೊಡುತ್ತೆ. ಸೊ ಯಾಕೆಂದ್ರೆ ಹಣ ಉಳಿಯುತ್ತಲ್ಲ ನಮ್ಗೆ. ಸೊ ನಾಗ್ಲೇ ಹೇಳ್ದಂಗೆ ಯಾವ್ದೋ ಒಂದು ಪ್ರಾಜೆಕ್ಟ್ 106 lakhs ಅಂತ ಇತ್ತು, ಅವ್ನು 1 ಕೋಟಿಗೆ ಮಾಡಿರ್ಬೋದು ಅಥವಾ 100 ಲಕ್ಷಕ್ಕೆ ಮಾಡಿರ್ಬೋದು. ನಮ್ಗೆ ಇನ್ನೂ 6 ಲಕ್ಷ ದುಡ್ಡು ಉಳಿಯುತ್ತೆ. ದೇರ್ಫೋರ್ ಲೋಯೆಸ್ಟ್ ಕೋಟ್ ಅಥವಾ ಲೋಯೆಸ್ಟ್ ಪ್ರೈಸ್ ಯಾರು ಕೋಟ್ ಮಾಡಿದ್ದಾರೆ ಅವನಿಗೆ ಕೆಲಸವನ್ನ ಕೊಡ್ತಾರೆ. ಆಗ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಗೆ ಎಂಟರ್ ಆಗೋದು. ಅಲ್ಲಿ ತನಕ ಟೆಂಡರ್ ಡಾಕ್ಯುಮೆಂಟ್ ಅಷ್ಟೇ ಇರ್ತದೆ. ಟೆಂಡರ್ ಡಾಕ್ಯುಮೆಂಟ್ ಅಲ್ಲಿ ಜನರಲ್ ಕಂಡೀಷನ್ಸ್ ಇರ್ತವೆ. ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಗೆ ಎಂಟರ್ ಆಗೋದು ನಾವು ಇದೆಲ್ಲ ಆದ್ಮೇಲೆ ಲೋಯೆಸ್ಟ್ ಪ್ರೈಸ್ ಎಲ್ಲ ಕೋಟ್ ಮಾಡಿ ನನಗೆ ಕೆಲಸ ಸಿಕ್ತು, ಈ ಕೆಲಸ ನನಗೆ ಸಿಕ್ಕಿದೆ ಅಂದ ಮೇಲೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ನಾನು ಅಗ್ರಿಮೆಂಟ್ ಹೋಗೋದು. ಅಲ್ಲಿ ತನಕ ಅಗ್ರಿಮೆಂಟ್ ಆಗಲ್ಲ. ಅದು ಅಗ್ರಿಮೆಂಟ್ ಏನು ಅಂತ ಅನ್ನೋದ್ರ ಬಗ್ಗೆ ಜನರಲ್ ಆಗಿ ನಿನಗೆ ಗೊತ್ತಿದೆ ಅಷ್ಟೇ. ಬಟ್ ಅಗ್ರಿಮೆಂಟ್ ಆಗ್ಬೇಕು ಅಂತಂದ್ರೆ ಟೆಂಡರ್ ಅವಾರ್ಡ್ ಆಗ್ಬೇಕು. ಸೊ ನಮಗೆ ಆ ಕೆಲಸ ಸಿಗ್ಬೇಕು. ಕೆಲಸ ಸಿಗದಂಗೆ ಐ ಹ್ಯಾವ್ ಟು ಕೋಟ್ ಲೋಯೆಸ್ಟ್ ಪ್ರೈಸ್ ಇರ್ಬೇಕು ನಂದು. ಲೋಯೆಸ್ಟ್ ಪ್ರೈಸ್ ಅಮಾಂಗ್ ದಿ ಕಾಂಟ್ರಾಕ್ಟರ್ಸ್. So ABCDEF number of the contractors may computed in the bid. So ಅವರು ಬಿಡ್ ಅಲ್ಲಿ ಲೋಯೆಸ್ಟ್ ಇರ್ಬೇಕು, ಲೋಯೆಸ್ಟ್ ಬಿಡ್ ಇರ್ಬೇಕು ನಾನು. ಸೊ ಲೋಯೆಸ್ಟ್ ಬಿಡ್ ಇದ್ದವನಿಗೆ ಕೆಲಸ ಕೊಡ್ತಾರೆ. ಯಾಕೆ ಅಂತಂದ್ರೆ ಡಿಪಾರ್ಟ್ಮೆಂಟ್ ಗೆ ಹಣ ಉಳಿಯುತ್ತೆ ಅದರಿಂದ. ಅಂಡ್ ಆಲ್ಸೋ ಬಿಕಾಸ್ ನಾವು ಕಲ್ತಿರೋದೇ ಕ್ಲಾಸ್ 1 ಕಾಂಟ್ರಾಕ್ಟರ್ ಅಲ್ವಾ, ಅವ್ರ ಕ್ವಾಲಿಟಿ ಏನು ಅಸೆಸ್ ಮಾಡೋ ಅವಶ್ಯಕತೆ ಬರೋದಿಲ್ಲ. ಯಾಕೆ ಅಂದ್ರೆ ಎಲ್ಲರೂ ಎಲಿಜಿಬಲ್ ಕಾಂಟ್ರಾಕ್ಟರ್ಸ್ ಇರೋದು. ಹಂಗಾಗಿ ಅದ್ರಲ್ಲಿ ಲೋಯೆಸ್ಟ್ ಯಾರಿದ್ದಾರೆ ಅವರಿಗೆ ಕೆಲಸವನ್ನ ಕೊಡ್ತಾರೆ. ಆ ನಂತರದಲ್ಲಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ನ ಡಿಪಾರ್ಟ್ಮೆಂಟ್ ಮಾಡ್ಕೊಳುತ್ತೆ. ದಿಸ್ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಇನ್ ಬಿಟ್ವೀನ್ ದ ಲೋಯೆಸ್ಟ್ ಬಿಡ್ಡರ್ ಅಂಡ್ ದಿ ಡಿಪಾರ್ಟ್ಮೆಂಟ್. ಸೊ ಇದು ನಮ್ಗೆ ಗೊತ್ತಿದೆ. ದಿಸ್ ಇಸ್ ಅಬೌಟ್ ದ ಟೆಂಡರ್ ಓಪನಿಂಗ್. What is that? Receiving the tender, opening and scrutiny of the tender. What are the stages involved in the tender procedures? This is receiving, ಮತ್ತೆ ಓಪನಿಂಗ್, ಮತ್ತೆ ಸ್ಕ್ರೂಟಿನಿ ಆಫ್ ದಿ ಟೆಂಡರ್ ಅಂಡ್ ಆಲ್ಸೋ ಅವಾರ್ಡಿಂಗ್ ದ ಕಾಂಟ್ರಾಕ್ಟ್ ಟು ದ ಕಾಂಟ್ರಾಕ್ಟರ್, ಲೋಯೆಸ್ಟ್ ಬಿಡ್ ಕಾಂಟ್ರಾಕ್ಟರ್. ಲೋಯೆಸ್ಟ್ ಯಾರು ಬಿಡ್ ಮಾಡಿರ್ತಾರೆ ಆ ಕಾಂಟ್ರಾಕ್ಟರ್ಗೆ ಒಂದು ಕೆಲಸವನ್ನ ವಹಿಸುವಂತ ಕ್ರಮ ಹೇಗೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಹಾಗಾಗಿ ಇವತ್ತಿಗೆ ಈ ಒಂದು ಸೆಷನ್ ಮುಗಿಸೋಣ. ಏನಾದ್ರೂ ಮಾತಾಡ್ಲಿಕ್ಕಿದ್ರೆ ಈಗ ಮಾತಾಡ್ಲಿಕ್ಕಿದ್ರೆ ಮಾತಾಡಿ. ಏನಾದ್ರೂ ಒಂದು ಡಿಸ್ಕಷನ್ಸ್ ಇದ್ರೆ ಎಕ್ಕೊಳ್ಳೋಣ, ಇನ್ನೂ ಟೈಮ್ ಇದೆ ಹಾಗಂತ ಹೇಳ್ತಾ ಈ ಒಂದು ಸೆಷನ್ ಮುಗಿಸೋಣ. ಇಟ್ಸ್ ಓಪನ್ ಟು ಯು. ಸೊ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇದೆ.
ಈ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಅನ್ನ ನೀವು ಓದಿ. ಸೊ ಯಾವ ತರ ಕ್ವಶನ್ಸ್ ಈ ಒಂದು ಟಾಪಿಕ್ ಅಲ್ಲಿ ಬರ್ಬೋದು ಅಂತ ಹೇಳಿ ನಾನು ಇದನ್ನ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇಲ್ಲ. ಬಟ್ ನೀವು ಅದನ್ನ ಇಂಡಿವಿಜುವಲ್ ಆಗಿ ಓದ್ಕೊಂಡು ಈ ಪ್ರಶ್ನೆಗಳಲ್ಲೇ ಒಂದು ಸೇಮ್ ಲೈನ್ಸ್ ಅಲ್ಲೇ ಪ್ರಶ್ನೆಗಳು ಬರುತ್ತೆ. ಸೊ ಇದರಲ್ಲಿ ಒಂದು 36 ಪ್ರಶ್ನೆಗಳಿದೆ, ಅದನ್ನ ನೋಡಿ. ಮತ್ತೆ ಸಜೆಸ್ಟೆಡ್ ಆಕ್ಟಿವಿಟಿ, ಕೊರೋನಾ ಇರೋದ್ರಿಂದ ನೀವು ಹೋಗಕ್ ಆಗ್ತಾ ಇಲ್ಲ, ಕಾಂಟ್ರಾಕ್ಟರ್ ಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಸೊ PWD ಇಂಜಿನಿಯರ್ಸ್ ನ ಮೀಟ್ ಮಾಡಿ, ಅಭಿಯೋಕ್ಯ ಅಂದ್ರೆ ಏನು, ಬೇರೆ ಬೇರೆ ಒಂದು ಪ್ರೊಸೀಜರ್ಸ್ ಬಗ್ಗೆ ಓದಿ ಅನ್ನೋದ್ರ ಬಗ್ಗೆ ಇದೆ. ಸೊ ಹಾಗಾಗಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ಕಾಂಟ್ಯಾಕ್ಟ್ ನ ನೀವು ಹೋಗ್ಬೇಡಿ, ನೀವು ಫೋನ್ ಅಲ್ಲಿ ಮಾಡಿ. ಈ ಸಂದರ್ಭದಲ್ಲಿ ರಜದಲ್ಲಿ ಇರೋದ್ರಿಂದ ಸೊ ಎಷ್ಟು ಸಾಧ್ಯ ಇದೆ ಕಲ್ತ್ಕೊಳ್ಳಿಕ್ಕೆ ಅಷ್ಟು ಕಲಿಲಿಕ್ಕೆ ಆಗುತ್ತೆ. ಸೊ ಮಾಹಿತಿಯನ್ನ ಕಲೆಕ್ಟ್ ಮಾಡೋಕೇನು, ಪುಸ್ತಕಗಳು ಈ ಬುಕ್ಗಳು ಇದಾವೆ. ಸೊ ಪುಸ್ತಕ ಬೇಕು ಅಂತ ಅಂದ್ರೆ ಹಾರ್ಡ್ ಕಾಪಿನೇ ಬೇಕು, ಅಂಗಡಿ ಬಾಗ್ಲಾಕ್ಬಿಟ್ಟಿದ್ದೇನೆ ಹೆದರಿಕೆ ಏನ್ ಬೇಡ. ಸೊ ಈ ಬುಕ್ ಸಿಗುತ್ತೆ.